ಶಿವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲಕ್ಷ್ಮೀಪತಿಭಕ್ತರಾಯ ಸ್ವಾಮಿಯತಿ ನಾಮೇ ನಮಸ್ತೆ ಗೌರಸೇವಾಯಾಂ ಸದಾ ನಿವೇದಿತ ವಿವಾದ ಗೋಪಾಲಾರ್ಥ ವರ್ಣಾಶ್ರಮ ಪರಿಚಯ. ಹರೇ ಕೃಷ್ಣ, ದಂಡವತ್ ಪ್ರಣಾಮಗಳು ಎಲ್ರಿಗೂ. ನಾವು 3ನೇ ಅಧ್ಯಾಯದಲ್ಲಿ ಇದ್ದೇವೆ. 3ನೇ ಅಧ್ಯಾಯದಲ್ಲಿ ಅರ್ಜುನ ಭಗವಂತನಲ್ಲಿ ಕೇಳ್ತಾರೆ. ಏನ್ ಕೇಳ್ತಾರೆ ಅಂತ ಹೇಳಿದ್ರೆ, ನಾನು ಜ್ಞಾನ ಮಾರ್ಗವನ್ನ ಮಾಡ್ಬೇಕಾ ಅಲ್ಲ ಕರ್ಮ ಮಾರ್ಗವನ್ನ ಮಾಡ್ಬೇಕಾ ಅಂತ. ಎರಡನ್ನೂ ನೀವು 2ನೇ ಅಧ್ಯಾಯದಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದಿರಿ, ನನಗೆ ಅರ್ಥ ಆಗ್ಲಿಲ್ಲ. ಯಾವ್ದನ್ನ ಮಾಡ್ಬೇಕು ಅಂತ ನನಗೆ ದೃಢವಾಗಿ ಯಾವ್ದಂತ ಗೊತ್ತಾಗ್ತಿಲ್ಲ, ಆದ ಕಾರಣ ಹೇಳಿ ಅಂತ ಹೇಳ್ತಾರೆ. ಆಮೇಲೆ ಭಗವಂತ ಹೇಳ್ತಾನೆ, ಕರ್ಮ ಮಾರ್ಗವನ್ನೇ ನೀನು ಫಾಲೋ ಮಾಡಬೇಕು. ಕರ್ಮ ಅಂತ ಹೇಳಿದ್ರೆ ಇಲ್ಲಿ ನಿಜವಾಗಿ ನಮ್ಮ ವರ್ಣಾಶ್ರಮ ಧರ್ಮವನ್ನ ನಿಜವಾಗಿ ಪಾಲನೆ ಮಾಡುತ್ತಾ ಅದರಿಂದ ನಿಧಾನವಾಗಿ ಮುಂದೆ ಬರುವಂಥದ್ದು. ನಿಧಾನವಾಗಿ ಅದರ ಬಗ್ಗೆ ನಾವು 2-3 ಕ್ಲಾಸಿಂದ ಡಿಸ್ಕಷನ್ ಮಾಡಿದ್ದೇವೆ. ವರ್ಣಾಶ್ರಮ ಧರ್ಮವನ್ನ ಫಾಲೋ ಮಾಡುದು ಅಂತ ಹೇಳಿದ್ರೆ ಆ ಒಂದು ಯಜ್ಞದ ಸರ್ಕಲ್ ಅಲ್ಲಿ ಬರುವಂಥದ್ದು. ಯಜ್ಞದ ಸರ್ಕಲ್ ಅಲ್ಲಿ ಬರುವಂಥದ್ದು. ಇನ್ನೊಂದು, ಆ ಯಜ್ಞ ಬೇಡ ಯಾರಿಗೆ? ಹರೇ ಕೃಷ್ಣ. ಯಜ್ಞ ಬೇಡ ಯಾರಿಗೆ? ಯಜ್ಞ ಬೇಡ ಅಂತ ಹೇಳಿದ್ರೆ ಯಾರು ಆತ್ಮದ ಸ್ಥಿತಿಯಲ್ಲಿರ್ತಾರೆ, ಯಾರಿಗೂ ತನ್ನನ್ನು ತಾನು ಯಾರು ಅಂತ ಗೊತ್ತಾಗಿದೆ, ನಾನು ಸಂಪೂರ್ಣವಾಗಿ ಬೇರೆ ಯಾರನ್ನೂ ಡಿಪೆಂಡ್ ಆಗದವನು, ಅಂಥವನಿಗೆ ಇದು ಅಗತ್ಯ ಇಲ್ಲ ಈ ಯಜ್ಞ ಅಂತ ಹೇಳುವಂಥದ್ದು ನಮಗೆ ಅರ್ಥ ಆಗಿದೆ. ಆದ್ರೆ ಅದರ ಮೇಲೆ ಒಂದು ಟ್ವಿಸ್ಟ್ ಏನು ಅಂತ ಹೇಳಿದ್ರೆ, ಭಗವಂತ ಹೇಳ್ತಾನೆ, ಅಂಥವನು ಕೂಡ ಯಾರು ತನ್ನನ್ನು ತಾನು ಯಾರು ಅಂತ ಗೊತ್ತಿದ್ದವನು. ಉದಾಹರಣೆಗೆ ಅರ್ಜುನನಿಗೆ ಗೊತ್ತು ನಾನು ಕೃಷ್ಣನ ದಾಸ ಅಂತ ಹೇಳಿ. ಅವನು ಒಬ್ಬ ಜೀವ, ಕೃಷ್ಣ ಒಂದು ಪರಮಾತ್ಮನ ಒಂದು ಅಂಗ, ದಾಸ ಅಂತ ಹೇಳಿ ಅರ್ಜುನನಿಗೆ ಗೊತ್ತುಂಟು. ಅಂದ್ರೆ ಆತ್ಮ ವಿಮರ್ಶೆ ಆಗಿದೆ, ಆತ್ಮ ಸಾಕ್ಷಾತ್ಕಾರ ಆಗಿದೆ ಅರ್ಜುನನಿಗೆ. ಆದ ಕಾರಣ ಅವನು ಯುದ್ಧ ಮಾಡುವ ಅಗತ್ಯ ಇಲ್ಲ. ಆದ್ರೆ ಭಗವಂತ ಹೇಳ್ತಾನೆ, ಹಾಗೆ ಅಲ್ಲ, ಹಾಗೆ ಮಾಡೋದು ತಪ್ಪು, ನೀವು ಯುದ್ಧ ಮಾಡ್ಲೇಬೇಕು. ಯಾಕೆ ಅಂತ ಹೇಳಿದ್ರೆ ಅದೇ ಧರ್ಮ. ಯಾಕಂದ್ರೆ ಲೋಕಕ್ಕೆ ತೋರಿಸ್ಬೇಕು ನಾವು ಯಾವುದು ಧರ್ಮ. ಇಲ್ಲಾಂದ್ರೆ ಮೆಜಾರಿಟಿಯವರು ಅಂದ್ರೆ ಎಲ್ಲರೂ ಇರುವವರೆಲ್ಲ ಸಾಮಾನ್ಯ ವ್ಯಕ್ತಿಗಳು ಹಾಗೆ ನಮ್ಮ ಹಾಗಿನವರಿಗೆ ನಾವು ಬೇರೆ ರೀತಿಯಲ್ಲಿ ತೋರಿಸಿದ್ರೆ ಆಗ ಏನಾಗ್ತದೆ ಅಂತ ಹೇಳಿದ್ರೆ ಇಡೀ ಮನುಕುಲಕ್ಕೆ ಬೇರೆ ರೀತಿಯಲ್ಲೇ ಹೋಗ್ತದೆ. ಅದು ಎಲ್ಲರೂ ಸುಮ್ಮನೆ ಅಂದ್ರೆ ಆ ಕ್ವಾಲಿಫಿಕೇಶನ್ ಇಲ್ಲದೆ ಮಿಥ್ಯಾಚಾರಿಗಳಾಗ್ತಾರೆ. ಮಿಥ್ಯಾಚಾರಿ ಅಂದ್ರೆ ನಮಗೆ ಕ್ವಾಲಿಫಿಕೇಶನೇ ಇಲ್ಲ, ಸುಮ್ಮನೆ ಬಿಹೇವ್ ಮಾಡುದು. ಹಾಗೆ ಸುಮ್ಮನೆ ಡ್ರೆಸ್ ಅಲ್ಲಿ ಮಾತ್ರ ನಾವು ಒಂಥರ ಜ್ಞಾನಿಗಳ ಹಾಗೆ ಡ್ರೆಸ್ ಮಾಡೋದು ಅಥವಾ ಭಕ್ತರ ಹಾಗೆ ಡ್ರೆಸ್ ಮಾಡೋದು. ಆದ್ರೆ ಹೃದಯದಲ್ಲಿ ಒಂದು ನಿರ್ಮಲತೆ ಕೂಡ ಇಲ್ಲ, ಭಗವದ್ ಭಕ್ತಿಯೂ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಹಣಕ್ಕೋಸ್ಕರ ಮಾಡುವಂತ ಜೀವನ ಆಗ್ಬಿಡ್ತದೆ. ಆದ ಕಾರಣ ಅಂಥದ್ದು ಮಾಡಬಾರದು. ಅಂಥದ್ದು ಮಾಡಿದ್ರೆ ಎಲ್ಲರೂ ನಮ್ಮನ್ನೇ ಫಾಲೋ ಮಾಡ್ತಾರೆ. ಯಾಕಂದ್ರೆ ನಾವೆಲ್ಲರೂ ಯಾರು ಭಕ್ತರು, ನಾವೆಲ್ಲರೂ ಉದಾಹರಣೆ ಆಗ್ಬೇಕು ಅಂತ ಹೇಳ್ತಾರೆ. ಇಷ್ಟರವರೆಗೆ ಚರ್ಚೆ ಮಾಡಿದ್ದೇವೆ. ಇನ್ನು ಅದೇ ಲೈನ್ ನಲ್ಲಿ, ಅದೇ ವಿಚಾರದಲ್ಲಿ ಮುಂದೆ ಚರ್ಚೆ ಆಗ್ಲಿಕ್ಕಿದೆ. ಭಗವಂತ ಇನ್ನೇನು ಹೇಳ್ತಾರೆ, ಯಾಕೆ ಮಾಡಬೇಕು ಕರ್ಮ, ನಾನೇ ಮಾಡದಿದ್ರೆ ಏನಾಗ್ತದೆ ಅಂತ ನಿನ್ನೆ ನಾವು ಡಿಸ್ಕಸ್ ಮಾಡಿ. ನಾನೇ ಅಂದ್ರೆ ಕೃಷ್ಣನೇ ಫಾಲೋ ಮಾಡದಿದ್ರೆ ಏನಾಗ್ತದೆ ಅಂತ ಹೇಳಿ. ಕೃಷ್ಣನೇ ನೋಡಿ, ಕೃಷ್ಣ ಏನ್ ಮಾಡಿದ್ದಾರೆ, ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು, ನಮಗೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು ಅಂತ ಸೂಚನೆ. ಅದು ನಾವು ಹೇಳುದೇ ಇಲ್ಲ. ಬೆಳಿಗ್ಗೆ ಎದ್ದು ಜಪ ಮಾಡಬೇಕು ಅಂತ ಸೂಚನೆ. ಭಗವಂತ ತನ್ನನ್ನು ತಾನೇ ಧ್ಯಾನ ಮಾಡ್ತಿದ್ದ. ಕೃಷ್ಣ ಪುಸ್ತಕದಲ್ಲಿ ಇದೆ, ತನ್ನನ್ನು ತಾನೇ ಧ್ಯಾನ ಮಾಡ್ತಿದ್ದ. ಅಂದ್ರೆ ಭಗವಂತ ನಮ್ಮ ಹಾಗೆ ಹೇಳಿ ನಮ್ಮನ್ನು ನಾವು ಧ್ಯಾನ ಮಾಡುದಿಲ್ಲ, ನಾವು ಕೃಷ್ಣನನ್ನು ಧ್ಯಾನ ಮಾಡ್ಬೇಕು. ಭಗವಂತ ಸತ್ ಚಿತ್ ಆನಂದ, ಆಮೇಲೆ ಅವನು ಆತ್ಮಾರಾಮ. ನಾವು ಆತ್ಮಾರಾಮ ಅಲ್ಲ, ನಾವು ಬಹು ವಿಧದ ಕಾಮನೆಗಳಿರುವ ಕಾರಣ ನಮಗೆ ಇನ್ನೂ ಯಾರು ಅಂತ ನಾವು ಅಂತಲೇ ಗೊತ್ತಿಲ್ಲ. ಆದ ಕಾರಣ ನಾವು ಕೃಷ್ಣ ಭಗವಂತನ ಆರಾಧನೆ ಜಪ ಬೆಳಿಗ್ಗೆ ಮಾಡ್ಬೇಕು. ಅದು ಮಸ್ಟ್. ಬೆಳಿಗ್ಗೆ ಹೇಳ್ಬೇಕು. ಈಗ ಕೆಲವರೆಲ್ಲ ಹೇಳ್ತಾರೆ ಎಷ್ಟೊತ್ತಿಗಾದ್ರೂ ತೊಂದರೆ ಇಲ್ಲ, ಮಾಡಿ ಮುಗಿಸ್ಬೇಕು ಅಂತ. ಅದು ಸರಿ, ಆದ್ರೆ ಬೆಳಿಗ್ಗೆ ಮಾಡೋದು ತುಂಬಾ ಇಂಪಾರ್ಟೆಂಟು. ಅದನ್ನ ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಅಂದ್ರೆ ಸಾಧನೆ ಅಲ್ವಾ ಇದು, ಸುಮ್ಮನೆ ಯಾವಾಗ್ಲೋ ಮಾಡೋದೇನು. ಒಂದು ಸ್ವಲ್ಪ ಆದ್ರೂ, ಒಂದು ಬೆಳಿಗ್ಗೆ ರಾತ್ರಿ ಲೇಟ್ ಮಲಗೋರು ಇದ್ರೆ ಆದಷ್ಟು ಬೇಗ ಮಲಗಲಿಕ್ಕೆ ಪ್ರಯತ್ನ ಪಟ್ಟು, ಅಕಸ್ಮಾತ್ 11 ಗಂಟೆಗೆ ಮಲಗಿದ್ರೆ ಅಟ್ಲೀಸ್ಟ್ ಒಂದು 5 ಗಂಟೆಗಾದ್ರೂ ಎದ್ದು 5ರಿಂದ ಒಂದು 6 ಗಂಟೆವರೆಗೆ ಅಥವಾ 5ರಿಂದ 5:15ವರೆಗೆ ಜಪ ಮಾಡೋದು ತುಂಬಾ ಶ್ರೇಷ್ಠ. ಇದು ಫಸ್ಟ್ ಸ್ಟೆಪ್ ಇದು. ಆಮೇಲೆ ಎಷ್ಟಾಗ್ತದೆ ಅಷ್ಟು ಮೊದಲ ಸ್ಟೆಪ್ ಏನು ಅಂತ ಹೇಳಿದ್ರೆ ಭಗವಂತನಿಗೆ ನೈವೇದ್ಯ ಮಾಡುವಂಥದ್ದು. ಇದೆರಡನ್ನ ಮಾಡಿದ್ರೆ ನಿಧಾನವಾಗಿ ಪರಿವರ್ತನೆ ಆಗ್ತದೆ.
ಒಂದು, ಬೆಳಿಗ್ಗೆ ಎದ್ದ ತಕ್ಷಣ ಗುರುಗಳನ್ನ ನೆನೆಸ್ತಾ ಜಪವನ್ನು ಮಾಡುವಂಥದ್ದು. ಎರಡನೆಯದು, ಮಾಡಿದ ಆಹಾರವನ್ನ ಶುದ್ಧ ರೀತಿಯಲ್ಲಿ ಸ್ನಾನ ಮಾಡಿ ಶಾಸ್ತ್ರ ವಿಧಾನವಾಗಿ ಶಾಸ್ತ್ರೋಕ್ತವಾಗಿ ಭೋಗವನ್ನು ತಯಾರಿಸಿ, ಆಹಾರವನ್ನು ತಯಾರಿಸಿ, ಎಷ್ಟಾಗ್ತದೆ ಅಷ್ಟು ಅದು ಭಗವಂತನಿಗೆ ನೈವೇದ್ಯವನ್ನು ಮಾಡುವಂಥದ್ದು. ತುಳಸಿಯನ್ನು ಇಟ್ಟು ಭಗವಂತನಿಗೆ ನೈವೇದ್ಯ ಮಾಡೋದು. ಅದು ಹೇಗೆ ಅಂತ ಹೇಳಿ ಲಾಸ್ಟಿಗೆ ನೋಡೋಣ, ಹೇಗೆ ಮಾಡೋದು ಅಂತ ಹೇಳಿ ಡಿಸ್ಕಷನ್ ಮಾಡುವ. ಕೆಲವರು ಇಲ್ಲಿ ಗೊತ್ತಿದ್ದವರು ಇದ್ದಾರೆ, ಅವರಲ್ಲೂ ಕೇಳಿ ನಾವು ಅದು ಡಿಸ್ಕಷನ್ ಮಾಡುವಾಗ ನಮಗೆಲ್ಲರಿಗೂ ಗೊತ್ತಾಗುತ್ತೆ. ಈ ರೀತಿಯಲ್ಲಿ ನಾವು ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿ ನಿಧಾನವಾಗಿ ನಾವು 2ನೇ ಸ್ತರಕ್ಕೆ ತಲುಪ್ತೇವೆ. ನಾವು ಹಾಗೆ ಅಂತ ಹೇಳಿ ನಾವು 2ನೇ ಸ್ತರಕ್ಕೆ ತಲುಪಿದ್ದೇವೆ ಅಂತ ಹೇಳಿ ನಾವು ಈ ಲೋಕ ರೂಢಿಯನ್ನ ಬಿಡಬಾರ್ದು. ಅದಕ್ಕೋಸ್ಕರ ನೀವು ಕೇಳಿರ್ಬೋದು, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ ಕೇಳಿದೀರಾ? ತಪ್ಪು, ಸರಿ ಅನ್ಕೊಳ್ತೇನೆ ನಾನು. ಯಾರಾದ್ರೂ ಹೇಳ್ತೀರಾ? ಹೌದು ಪ್ರಭುಜಿ. ಅಲ್ವಾ? ಇದ್ರ ಅರ್ಥ ಏನು? ಅರ್ಥ ಏನಿದೆ? ಇದು ಗಾಢ ಅರ್ಥ ಉಂಟು ಇದರಲ್ಲಿ, ಗೂಢ ಅರ್ಥ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗುದು ಅಂತ ಅಂದ್ರೆ ಆನ್ಲೈನ್ ನೋಡಿ ಹೇಳ್ಬೇಕು. ಅದರಲ್ಲಿ ಉಂಟು, ನಾನು ನೋಡಿದ್ದೇನೆ. ಏನ್ ಮಾತಾಜಿ? ಆನ್ಲೈನ್ ನಲ್ಲಿ ಉಂಟು ಮಾತಾಜಿ ಅದರ ಅರ್ಥ. ನನ್ಗೆ ಈಗ ಮರ್ತೋಗಿದೆ. ತೊಂದರೆ ಇಲ್ಲ ಮಾತಾಜಿ. ಸೊ ಆಗ್ಲಿ, ಧನ್ಯವಾದಗಳು ಮಾತಾಜಿ. ಅಂದ್ರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ ಹೇಳಿದ್ರೆ ಗೂಢಾರ್ಥ ಎಂತ ಅಂತ ಹೇಳಿದ್ರೆ, ಈಗ ವೇದದಲ್ಲಿ ಏನಾದ್ರೂ ಬರೆದಿದೆ ಅಂತ ಇಟ್ಕೊಳ್ಳೋಣ, ಆದ್ರೆ ಅದು ಸಮಾಜಕ್ಕೆ ಕಷ್ಟ ಆಗ್ತದೆ ಅದು ಅಂತ ಆದ್ರೆ ಅದನ್ನ ನಾವು ಮಾಡುವ ಹಾಗಿಲ್ಲ. ಈಗ ವೇದದಲ್ಲಿ ಏನೋ ಒಂದು ಉಂಟು, ಆದ್ರೆ ಎಲ್ಲ ಸಮಾಜ ಹಾಳಾಗ್ತದೆ ಅಂತ ಹೇಳಿದ್ರೆ ಅದನ್ನ ನಾವು ಮಾಡುವ ಹಾಗಿಲ್ಲ. ಉದಾಹರಣೆಗೆ ಭಗವಂತ ಶಿವ ಮುದ್ದೆ ಉದಾಹರಣೆ ಶಿಲ ಪ್ರಭುಪಾದರೆ ಕೊಡ್ತಾರೆ. ಶಿವದೇವರು ವಿಷವನ್ನು ಕುಡಿದಿದ್ದಾರೆ. ಆಮೇಲೆ ಕೆಲವರು ಹೇಳ್ತಾರೆ ಅವರು ಇದು ಧೂಮ್ರಪಾನ ಮಾಡ್ತಾ ಇದ್ರು ಅಂತ. ಅದನ್ನು ನಾವು ಫಾಲೋ ಮಾಡ್ಲಿಕ್ಕೆ ಆಗುದಿಲ್ಲ. ಯಾವುದು ಎರಡನ್ನು ಕೂಡ ಫಾಲೋ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ? ಯಾಕೆಂತ ಹೇಳಿದ್ರೆ ಅದು ಲೋಕಕ್ಕೆ ಉಪದ್ರ. ಅದು ಗಾದೆ ಅಂದ್ರೆ ಲೋಕಾರೂಢಿ, ಲೋಕಕ್ಕೋಸ್ಕರ ಮಾಡಿದಂತ ವಚನಗಳು ಗಾದೆ. ಆ ಗಾದೆ ಸುಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಎಲ್ಲ ಮಾಡುದು ಹಾಗೆ ಅಲ್ವಾ. ಅಂದ್ರೆ ಸಮಯ ಸಂದರ್ಭಕ್ಕೆ ತಕ್ಕಂತೆ ನಾವು ಅದನ್ನ ಹೇಳ್ಬೇಕು. ಈಗ ಉದಾಹರಣೆಗೆ ಕೃಷ್ಣ ಪ್ರಜ್ಞೆಯನ್ನು ನಾವು ಹೇಳುವಾಗ ಕೂಡ ಅಷ್ಟೇ, ಕೆಲವರು ಯಾವ ಮಟ್ಟದಲ್ಲಿ ಇದ್ದಾರೆ ಅಂತ ನೋಡ್ಕೊಂಡು ಅವರಿಗೆ ಅದಕ್ಕೆ ಅನುಗುಣವಾಗಿ ಹೇಳಬೇಕು. ಹಾಗೆ ಅಂತ ಹೇಳಿ ನೀವು ಏನು ಮಾಡಿದ್ರೂ ತೊಂದರೆ ಇಲ್ಲ ಅಂತ ಹೇಳೋ ತಪ್ಪು. ಉದಾಹರಣೆಗೆ ಅವ್ರು ಮಾಂಸಾಹಾರ ತಿಂತಾ ಇದ್ದಾರೆ, ತೊಂದರೆ ಇಲ್ಲ, ನೀವು ಮಾಂಸಾಹಾರ ಚೆನ್ನಾಗಿ ತಿನ್ನಿ, ಅದರ ಜೊತೆ ಜಪ ಮಾಡಿ ಅಂತ ಹೇಳೋದು ತಪ್ಪಾಗ್ತದೆ. ಅದು ತಪ್ಪಾಗ್ತದೆ. ಆದ್ರೆ ಹೇಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಮಾಂಸಾಹಾರ ತಿಂತಾ ಇದ್ದೀರಿ, ನಿಧಾನವಾಗಿ ಅದನ್ನು ಬಿಡಬೇಕು, ಸ್ವಲ್ಪ ದಿವಸದಲ್ಲೇ ಬಿಡಬೇಕು. ಅದರ ಜೊತೆಯಲ್ಲಿ ಈಗಲೇ ಶುರು ಮಾಡಿ ಹರೇ ಕೃಷ್ಣ ಮಹಾಮಂತ್ರ. ಕೂಡ್ಲೆ ಬಿಟ್ರೆ ಒಳ್ಳೇದು, ಕೂಡ್ಲೆ ಬಿಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನೀವು ಒಂದು ಏಮಿಟ್ಟು ನಿಧಾನವಾಗಿ ಬಿಡ್ಲಿಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ಬೇಕು. ಸ್ವಲ್ಪ 1 ತಿಂಗಳ 2 ತಿಂಗಳ ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ಇಲ್ಲ. ಇದೇ ರೀತಿಯಲ್ಲಿ ಎಲ್ಲ ಈ ರೀತಿಯ ಕೆಟ್ಟ ಹವ್ಯಾಸಗಳನ್ನ ಬಿಟ್ರೆ ಮಾತ್ರ ನಮ್ಗೆ ಭಗವಂತನ ಭಕ್ತಿ ಮಾಡ್ಲಿಕ್ಕೆ ಸಾಧ್ಯ. ಆದ ಕಾರಣ ನಾವು ಕೃಷ್ಣನ ಜೀವನದಲ್ಲೂ ನೋಡ್ಬೋದು, ಎಲ್ಲ ಉದಾಹರಣೆಗಳು ಕೊಟ್ಟಿದ್ದಾರೆ ನಮಗೆ. ಅದೇ ರೀತಿಯಲ್ಲಿ ಕೆಲವರು ಏನಾಗಿದೆ ಅಂತ ಹೇಳಿದ್ರೆ, ರಾಸಲೀಲೆ ಇದೆಯಲ್ಲ ಅದನ್ನು ಮಾಡ್ಲಿಕ್ಕೆ ಹೊರಡುವುದು, ಅದು ತಪ್ಪು. ಯಾಕೆಂದ್ರೆ ಅದು ಗಾದೆ ಬಿಡುದಿಲ್ಲ, ಅದಕ್ಕೆ ವೇದ ಬಿಟ್ಟರು ಗಾದೆ ಬಿಡುದಿಲ್ಲ. ಈ ರೀತಿಯಲ್ಲಿ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ಅದಕ್ಕೆ ನೆನ್ನೆ ಡಿಸ್ಕಷನ್ ಮಾಡಿದ್ದೇವೆ. 3 ವಿಚಾರ ಇದೆ: ಸಾಧು, ಶಾಸ್ತ್ರ, ಆಮೇಲೆ ಗುರು. ಈ ಟ್ರಯಾಂಗಲ್ ಅಲ್ಲಿ ನಾವು ಚೆನ್ನಾಗಿ ನೋಡ್ಕೊಂಡು ನಾವು ಇದರ ಅಭ್ಯಾಸ. ನಾನು ಹೇಳಿದೆ ಅಂತೇಳಿ ಯಾರೋ ಮಾಡುದಲ್ಲ, ಅದನ್ನ ನೋಡ್ಬೇಕು. ಈ ಶಾಸ್ತ್ರ ಹೀಗೆ ಹೇಳ್ತದಾ ಅಂತ. ಅದಕ್ಕೆ ಶ್ರೀಲ ಪ್ರಭುಪಾದರು ಏನು ಹೇಳಿದ್ರು ಶಾಸ್ತ್ರ ಕೋಟ್ ಮಾಡ್ತಿದ್ರು, ಸುಮ್ಮನೆ ಏನು ಹೇಳ್ತಿರ್ಲಿಲ್ಲ. ಅವರ ಆಚಾರ್ಯರ ಶಾಸ್ತ್ರ ಅಂದ್ರೆ ಆಚಾರ್ಯರು ಬರೆದದ್ದು ಕೂಡ ಶಾಸ್ತ್ರವೇ ಆಗ್ಬಿಡ್ತದೆ. ಅಂದ್ರೆ ಈಗ ಶ್ರೀಲ ಪ್ರಭುಪಾದರು ಬರೆದಂತಹ ಈ ಭಗವದ್ಗೀತೆಯ ತಾತ್ಪರ್ಯ ಎಲ್ಲ ಉಂಟಲ್ಲ, ಅದು ಶಾಸ್ತ್ರವೇ, ಅದೇನು ಬೇರೆ ಅಲ್ಲ, ಶಾಸ್ತ್ರ. ಯಾಕೆಂದ್ರೆ ಅವರ ಹಿಂದಿನ ಎಲ್ಲ ಆಚಾರ್ಯಗಳನ್ನ ರೆಫರ್ ಮಾಡಿ, ಅದಲ್ಲದೆ ಕೃಷ್ಣನ ಪ್ರೇರಣೆಯಿಂದ ಬರ್ದಿದ್ದಲ್ವಾ. ಆದ ಕಾರಣ ಅದನ್ನ ನಾವು ನೇರವಾಗಿ ಕೋಟ್ ಮಾಡುದು. ಅಲ್ಲಿ ಶ್ರೀಲ ಪ್ರಭುಪಾದರು ಹಾಗೆ ಹೇಳಿದ್ದಾರೆ. ಭಕ್ತರೆಲ್ಲರೂ ನೋಡಿ, ನೀವು ಭಕ್ತರು ಸುಮ್ಮನೆ ಹೇಳುದಿಲ್ಲ, ಭಕ್ತರು ಶ್ರೀಲ ಪ್ರಭುಪಾದರನ್ನು ಕೋಟ್ ಮಾಡ್ತಾರೆ, ಅವರ ಗುರುಗಳನ್ನು ಕೋಟ್ ಮಾಡ್ತಾರೆ, ಅಥವಾ ಯಾರಾದ್ರೂ ಉಚ್ಚ ಶ್ರೇಣಿಯಲ್ಲಿರುವಂತಹ ಭಕ್ತರನ್ನ ಕೋಟ್ ಮಾಡಿ ಹೇಳ್ತಾರೆ, ಅವರು ಹಾಗೆ ಹೇಳಿದ್ರು, ಇವರು ಹೀಗೆ ಹೇಳಿದ್ರು ಅಂತ ಹೇಳಿ ಕೋಟ್ ಮಾಡ್ತಾರೆ. ಸುಮ್ಮನೆ ನನ್ನ ಮನಸ್ಸು ನನ್ನ ಊಹೆಯಿಂದ ಹೇಳುದಿಲ್ಲ. ಆದ ಕಾರಣ ನಾವು ಈ ರೀತಿ ರಿವಾಜುಗಳನ್ನೆಲ್ಲ ಹೇಗೆ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ನಾವು ಇದನ್ನೆಲ್ಲ ನೋಡ್ಬೇಕು. ಯಾವುದು? 3 ಟ್ರಯಾಂಗಲ್. ಆ ಟ್ರಯಾಂಗಲ್ ನೋಡಿ ನಾವು ನಿಧಾನವಾಗಿ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು. ಈ ರೀತಿಯಲ್ಲಿ ನಾವು ಕೃಷ್ಣ ಕೂಡ ತಪ್ಪು ದಾರಿಗೆ ಹೋಗುವುದಿಲ್ಲ, ಎಲ್ಲರಿಗೂ ತೋರಿಸ್ಲಿಕ್ಕೋಸ್ಕರ ಹೇಗೆ ಬೇಕು ಹಾಗೆ ಜೀವನದಲ್ಲಿ ಎಲ್ಲರಿಗೂ ಉದಾಹರಣೆ ಆಗ್ತಾನೆ ಅಂತ ಹೇಳಿ ನಾವು ನಿನ್ನೆ ಅರ್ಥ ಆಗಿದೆ ನಮಗೆ. ಮುಂದೆ ಹೋಗೋಣ. 23ನೇ ಶ್ಲೋಕ, 22ನೇ ಶ್ಲೋಕದವರೆಗೆ ನಿನ್ನೆ ಡಿಸ್ಕಷನ್ ಮಾಡಿದ್ದೇವೆ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಯದಿ ಹ್ಯಹಂ ನ ವರ್ತೇಯಂ ಜಾತು ಕರ್ಮಣ್ಯತಂದ್ರಿತಃ
ಮಮ ವರ್ತ್ಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಪಾರ್ಥ, ನಾನು ಯಾವಾಗಲೇ ಆಗಲಿ ನಿಯಮಿತ ಕರ್ಮಗಳಲ್ಲಿ ನಿರತನಾಗದೆ ಹೋದರೆ ಎಲ್ಲ ಮನುಷ್ಯರು ನನ್ನ ಮಾರ್ಗವನ್ನು ಅನುಸರಿಸುವರು. ನಿಯಮಿತ ಕರ್ಮ ಅಂದ್ರೆ ಏನು? ರೆಗ್ಯುಲೇಟೆಡ್ ಆಕ್ಟಿವಿಟಿ ಅಂದ್ರೆ ಏನು? ಯಾರಿಗಾದ್ರೂ ಗೊತ್ತಾ ನಿಯಮಿತ ಕರ್ಮ ಅಂದ್ರೆ ಏನು? ಜಪ ಮಾಡೋದು ಅಲ್ಲ. ಬುಕ್ಸ್ ಅಂದ್ರೆ ನಮ್ಮ ನಮ್ಮ ವರ್ಣಾಶ್ರಮಕ್ಕೆ ಕೊಟ್ಟಿರೋ ಆ ಕಾರ್ಯ ಪ್ರಭು. ಕರೆಕ್ಟ್ ಕರೆಕ್ಟ್. ಜಪ ಮಾಡುದು ಭಕ್ತಿ, ಅದು ಕರ್ಮದಲ್ಲಿ ಬರುವುದಿಲ್ಲ, ಅದು ಭಕ್ತಿ. ಕರ್ಮ ಅಲ್ಲ, ಅದು ಭಕ್ತಿ, ಅದು ಶುದ್ಧ ಭಕ್ತಿಯಲ್ಲಿ ಬರುವಂಥದ್ದು. ಇಲ್ಲಿ ಕರ್ಮ ಏನು ಅಂತ ಹೇಳಿದ್ರೆ ವರ್ಣಾಶ್ರಮ, ಅಂದ್ರೆ ನಮ್ಮ ಗುಣ ಮತ್ತು ಕರ್ಮಕ್ಕೆ ಅನುಗುಣವಾಗಿ ನಾವೇನೋ ಕೆಲಸ ಮಾಡ್ಬೇಕಲ್ಲ, ಅದು ವೇದ ವಿಹಿತವಾದ ಕರ್ಮ ಆಗ್ಬೇಕು, ಅದೇ ವರ್ಣಾಶ್ರಮ. ನಾವೆಲ್ಲ ಏನ್ ಮಾಡ್ಬೇಕು? ಗೃಹಿಣಿ ಆದವಳು ಹೇಗಿರ್ಬೇಕು, ಯಾವ ರೀತಿಯಲ್ಲಿ ಇರ್ಬೇಕು, ಗೃಹಸ್ಥನಾದವನು ಹೇಗಿರ್ಬೇಕು, ಮಗು ಹೇಗಿರ್ಬೇಕು, ಅವನ ಗುಣ ಮತ್ತು ಕರ್ಮಕ್ಕೆ ಅನುಗುಣವಾಗಿ ಅವನು ಯಾವ ಜಾತಿ ಅಥವಾ ಯಾವ ಜಾತಿ ಅಂತ ಹೇಳೋಕ್ಕಿಂತ ಯಾವ ಒಂದು ಅಂತಸ್ತಿನಲ್ಲಿ ಇದ್ದಾನೆ, ಬ್ರಾಹ್ಮಣನೋ ಕ್ಷತ್ರಿಯನೋ, ಈ ರೀತಿಯಲ್ಲಿ ಅವನು ಜೀವನ ನಡೆಸಬೇಕು. ಹಾಗೆ ಮಾಡದೆ ಹೋದ್ರೆ ಏನಾಗ್ತದೆ? ನಾನು ಅದಕ್ಕೆ ಮಾದರಿ ಆಗದೆ ಇದ್ರೆ ಏನಾಗ್ತದೆ? ಎಲ್ಲರೂ ಇದೇ ರೀತಿ ಮಾಡ್ತಾರೆ. ಹಾಗೆ ಏನಾಗ್ತದೆ? ಆಗ ವರ್ಣಸಂಕರ ಆಗ್ತದೆ. ವರ್ಣಸಂಕರ ಯಾಕಂದ್ರೆ ಈಗ ಉದಾಹರಣೆಗೆ ನೋಡಿ, ನಮ್ಮಲ್ಲೇ ಉಂಟಲ್ಲ, ಬ್ರಾಹ್ಮಣರೊಟ್ಟಿಗೆ ಮದುವೆ ಆಗೋದು, ಕ್ಷತ್ರಿಯರೊಟ್ಟಿಗೆ. ಈಗ ಏನೇ ಇರ್ಲಿ, ಈಗ ನಾವು ಯಾರು ಬ್ರಾಹ್ಮಣರಲ್ಲ, ಕ್ಷತ್ರಿಯ ಇಲ್ಲ, ಆದ್ರೂ ಕೂಡ ಅಂತಹ ಒಂದು ಸ್ಥಿತಿ ಇನ್ನೂ ಸಹ ಉಂಟು ಭಾರತದಲ್ಲಿ. ಅದೇ ಶ್ರೀಲಪ್ರಭುಪಾದರು ಎಷ್ಟೋ ಸಲ ಹೇಳ್ತಾರೆ, ಬೇರೆ ದೇಶದಲ್ಲಿ ಇದಿಲ್ಲ, ಆದ ಕಾರಣ ಭಾರತ ಭೂಮಿ ಇನ್ನೂ ಶ್ರೇಷ್ಠ, ಯಾವತ್ತೂ ಶ್ರೇಷ್ಠ, ಇನ್ನೂ ಶ್ರೇಷ್ಠ. ಅಂದ್ರೆ ಅಲ್ಲೂ ಇನ್ನೂ ಆ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮಿಗೆ ಬಂದ್ರೆ ಮಾತ್ರ ನಾವು ಆರ್ಯರು, ಅಂದ್ರೆ ಪ್ರಜ್ಞಾವಂತರು ಆರ್ಯರು. ಇದರಲ್ಲಿ ಭಗವತ್ ಪ್ರಜ್ಞೆ ಇನ್ನೂ ತಲುಪಿಲ್ಲ, ಆದ್ರೂ ಕೂಡ ನಾವು ಒಂದು ಸಿಸ್ಟಮಟೈಸ್ಡ್ ಜೀವನ ಮಾಡಿರ್ತೇವೆ. ಮನುಷ್ಯನಿಗೆ ಸಿಸ್ಟಮಟೈಸ್ಡ್ ಜೀವನ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ವರ್ಣಾಶ್ರಮ ಧರ್ಮ ಇರುವಂತದ್ದು, ಅದು ಭಗವಂತನೇ ಕೊಟ್ಟದ್ದು. ಸಿಸ್ಟಮಟೈಸ್ಡ್ ಆಗಿ ಜೀವನ ಮಾಡಿ ಅಂತ ಹೇಳಿ. ಸುಮ್ನೆ ಅಲ್ಲಿ ಬಂದಾಗೆ ಪ್ರಾಣಿ ಪಕ್ಷಿಗಳ ಹಾಗೆ ಜೀವನ ಮಾಡಬಾರದು. ಅದಕ್ಕೋಸ್ಕರ ಅಲ್ಲಿ ಧರ್ಮ ಅಂತ ಹೇಳ್ತಾರೆ. ಯಾವುದು? ಆಹಾರ ನಿದ್ರಾ ಭಯಮೈಥುನಶ್ಚ ಸಾಮಾನ್ಯಂ ಏತದ್ ಪಶುಭಿ ನರಾಣಾಂ. ಆಹಾರ, ನಿದ್ರೆ, ಭಯ, ಮೈಥುನ ಇದೆರಡು ಮನುಷ್ಯರಿಗೂ ಬೇರೆಲ್ಲ ಪ್ರಾಣಿಗಳಿಗೂ ಸಾಮಾನ್ಯವಾಗಿ ಒಂದೇ, ಅದೆಲ್ಲರಿಗೂ ಒಂದೇ ರೀತಿಯಲ್ಲಿ ಇರ್ತದೆ. ಅದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ. ಬೇರೆ ಬೇರೆ ರೀತಿಯಲ್ಲಿ, ಬೇರೆ ಬೇರೆ ಪರಿಸ್ಥಿತಿಯಲ್ಲಿ ನಾವು ಬೇರೆ ಬೇರೆ ರೀತಿ ಕಾಣಬಹುದು. ಒಳ್ಳೆ ಪ್ಲೇಟಲ್ಲಿ ಹಾಕಿ ಊಟ ಮಾಡಬಹುದು, ಬೇರೆ ಪ್ರಾಣಿಗಳು ನೇರ ಊಟ ಮಾಡಬಹುದು, ಅಥವಾ ಏನೋ ತಿನ್ಬಹುದು. ಆದ್ರೆ ಕೊನೆಗೆ ತಿನ್ನುವಂಥದ್ದು ಎಲ್ರಿಗೂ ಸೇಮ್. ಆಹಾರ, ನಿದ್ರಾ, ಭಯ, ಮೈಥುನಃ ಸಮಾನ ಆಗಿರ್ತದೆ. ಆದ್ರೆ ಏನು ವ್ಯತ್ಯಾಸ? ಧರ್ಮೋ ಹಿ ಹೇಷೋ ಅಧಿಕೋ ವಿಶೇಷೋ ಧರ್ಮೇಣ ಹೀನಃ ಪಶುಭಿ ಸಮಾನ. ಎರಡು ರೀತಿಯ ಧರ್ಮ ಕೊಟ್ಟಿದ್ದಾರಲ್ಲ, ಅದೇ ಇಂಪಾರ್ಟೆಂಟ್. ಅದು ಬೇರೆ ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ? ಮನುಷ್ಯನ ಅಲ್ಲದವನಿಗೆ ಬೇರೆ ಯಾರಿಗೂ ಈ ಧರ್ಮ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದು? ನಿಯತ ಕರ್ಮ, ಅದು ವರ್ಣಾಶ್ರಮ ಧರ್ಮ. ಅಂದ್ರೆ ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಮಾಡುವಂಥದ್ದು. ಬೇರೆ ಪ್ರಾಣಿಗಳಿಗೆ ಶಾಸ್ತ್ರ ಏನು ಅಂತಲೇ ಗೊತ್ತಿಲ್ವೇ, ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಆದ ಕಾರಣ ನಮಗೆ, ಮನುಷ್ಯನಿಗೆ ಆ ಶಾಸ್ತ್ರ ಏನು ಅಂತ ಗೊತ್ತಿರ್ಲಿಕ್ಕೆ ಸಾಧ್ಯತೆ ಉಂಟು. ಆದ ಕಾರಣ ಅಂತ ಕರ್ಮವನ್ನ ನಿಯತ ಕರ್ಮ ಅಂತ ಹೇಳಿದ್ರು. ಎರಡನೇದು ಅವನ ಆತ್ಮಕ್ಕೆ ಸಂಬಂಧಪಟ್ಟ ಕರ್ಮ, ಅದು ಭಗವಂತನ ದಾಸನಾಗುವಂತ ಕರ್ಮ. ಅದಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಭಾಗವತ ಕರ್ಮ ಅಥವಾ ಭಕ್ತಿ ಅಂತ ಹೇಳ್ತಾರೆ. ಆ ಭಕ್ತಿ ಅಂತ ಹೇಳುದು ಉಚ್ಚ, ಅದೇ ಇಂಪಾರ್ಟೆಂಟು. ಈಗ ನಾವೆಲ್ಲ ಮಾಡ್ತಾ ಇದ್ದೇವಲ್ಲ, ಈಗ ಇದೇ ಇಂಪಾರ್ಟೆಂಟು. ನಮಗೆ ಬೇರೆ ಟೈಮಲ್ಲಿ ಬೇರೆ ಏನೋ ಕೆಲಸ ಮಾಡೋದು ಸೆಕೆಂಡ್ರಿ. ಅಂದ್ರೆ ನಮ್ಮ ಜೀವನದಲ್ಲಿ ಭಕ್ತಿಯೇ ಇಂಪಾರ್ಟೆಂಟ್ ಆಗಿ ಈ ದೇಹವನ್ನ ನೋಡಿಕೊಳ್ಳುವಂತಹ ವರ್ಣಾಶ್ರಮ ಧರ್ಮ ಗೌಣ ಆಗ್ತದೆ ನಿಧಾನವಾಗಿ. ಹಾಗೆ ಹೇಳಿ ಕೃಷ್ಣ ಹೇಳಿದ ಹಾಗೆ ಒಂದೇ ದಿವಸದಲ್ಲಿ ಅದು ಮಾಡ್ಲಿಕ್ಕೆ ಸಾಧ್ಯವಾ? ಇಲ್ಲ. ಆ ಮಟ್ಟಿಗೆ ಹೋಗ್ಬೇಕು ಅಂತ ಹೇಳಿದ್ರೆ, ಆ ಒಂದು ದಿಶೆಯಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ನಿಧಾನವಾಗಿ ಒಂದೊಂದು ಸ್ಟೆಪ್ ತಗೊಳ್ಬೇಕು. ಅದಕ್ಕೋಸ್ಕರ ಭಗವಂತ ಹೇಳ್ತಾರೆ, ಸುಮ್ನೆ ಯಾರೋ ಏನು ಮಾಡ್ತಿದ್ದಾರೆ ಅಂತ ಹೇಳಿ ಸಡನ್ ಆಗಿ ಅದಕ್ಕೆ ಹಾರುದಲ್ಲ, ಒಂದು ಸಿಸ್ಟಮ್ ಉಂಟು, ಆ ಸಿಸ್ಟಮ್ ಫಾಲೋ ಮಾಡಬೇಕು ಅಂತ ಹೇಳ್ತಾರೆ ಭಗವಂತ. ಆದ ಕಾರಣ ನಾನು ಕೂಡ ಆ ಸಿಸ್ಟಮ್ ಫಾಲೋ ಮಾಡಿ ತೋರಿಸ್ತೇನೆ. ಆ ತೋರಿಸುವಾಗ ಬೇರೆಯವರಿಗೆ ಕನ್ಫ್ಯೂಷನ್ ಆಗುದಿಲ್ಲ. ಭಾವಾರ್ಥ: ಆಧ್ಯಾತ್ಮಿಕ ಬದುಕಿನ ಮುನ್ನಡೆಗಾಗಿ ಸಾಮಾಜಿಕ ಶಾಂತಿಯ ಸಮತೋಲನವನ್ನು ಉಳಿಸಿಕೊಳ್ಳಲು ಪ್ರತಿಯೊಬ್ಬ ನಾಗರಿಕ ಮನುಷ್ಯನೂ ಅನುಸರಿಸಬೇಕಾದ ಸಾಂಪ್ರದಾಯಿಕವಾದ ಕೌಟುಂಬಿಕ ಪದ್ಧತಿಗಳಿವೆ. ಇದೇ ವರ್ಣಾಶ್ರಮ. ಇಂತಹ ನಿಯಮಗಳು ಬದ್ಧ ಜೀವಿಗಳಿಗೆ ಮಾತ್ರ, ಅಂದ್ರೆ ನಮಗೆ ಮಾತ್ರ, ಶ್ರೀಕೃಷ್ಣನಿಗೆ ಅಲ್ಲ.
ಆದರೂ ಆತನು ಧಾರ್ಮಿಕ ತತ್ವಗಳನ್ನು ನೆಲೆಗೊಳಿಸಲು ಅವತರಿಸುವುದರಿಂದ ವಿಧಿಸಿದ ನಿಯಮಗಳನ್ನು ಅನುಸರಿಸುತ್ತಾನೆ. ನಾವೇ ನಿನ್ನೆ ಮಾತನಾಡಿದ್ದೇವಲ್ಲ, ಬೇಲಿ ಅವನೇ ಹಾಕಿದ್ದು, ಬೇಲಿ ಅವನು ದಾಟೋದಿಲ್ಲ ಅಂತ ಹೇಳಿ. ಇಲ್ಲವಾದರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಬೇಲಿ ದಾಟುದಿಲ್ಲ. ಆದ್ರೆ ಕೆಲವು ಉದಾಹರಣೆ ನಾವು ಹೇಳುದು, ಗಿರಿ ಪರ್ವತವನ್ನ ಎತ್ತುವಂಥದ್ದು, ಇದೆಲ್ಲ ಯಾರು ಭಕ್ತರಿಗೆ ಮಾಡಿದ್ದು, ಬೇರೆಯವರಿಗೆಲ್ಲ. ಬೇರೆಯವರೆಲ್ಲ ತಮಾಷೆ ಮಾಡ್ತಾರಲ್ವಾ, ಆದ್ರೆ ಭಕ್ತರು ಯಾವತ್ತೂ ಅದಕ್ಕೆ ತಮಾಷೆ ಮಾಡೋದಿಲ್ಲ ಅಲ್ವಾ. ಗಿರಿಧಾರಿ ಉದಾಹರಣೆಗೆ ಭಗವಂತ ರಾಸಲೀಲೆ ಮಾಡಿದ್ದನ್ನ ಬೇರೆಯವರು ತಮಾಷೆ ಮಾಡ್ತಾರೆ, ಅದರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಆದ್ರೆ ನಮಗೊತ್ತು, ಭಗವಂತನ ಭಕ್ತರಿಗೂ ಗೊತ್ತು ಅದೇನು ಎಂತ ಇಂಪಾರ್ಟೆಂಟು, ಅದನ್ನ ಅರ್ಥ ಮಾಡ್ಬೇಕು, ಎಷ್ಟು ಶುದ್ಧ ಜನ್ಮ ಬೇಕು ನಮಗೆ ಅಂತ ಹೇಳಿ ನಾವು ಅದನ್ನ ಸರಿಯಾಗಿ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ನಾವೆಲ್ಲ ಬದ್ಧ ಜೀವಿಗಳು ಯಾವ್ದನ್ನ ನೋಡ್ಬೇಕು, ಭಗವಂತಂದು ಮಾಡಿದಂತಹ ನಿಯಮಗಳನ್ನು ನೋಡಿ, ಅವನ ನಿಯಮವನ್ನು ಮೀರ್ಲಿಲ್ಲ, ಎಲ್ಲಿ ಮೀರಿದ್ದಾನೆ ಅದು ಭಕ್ತರಿಗೋಸ್ಕರ ಮಾಡಿದ್ದು ಅಂತ ನಮಗೆ ಅರ್ಥ ಆಗ್ಬೇಕು. ಇಲ್ಲವಾದರೆ ಅವನೇ ಅತ್ಯುನ್ನತ ಅಧಿಕಾರಿಯಾದುದರಿಂದ ಜನಸಾಮಾನ್ಯರು ಆತನ ಹೆಜ್ಜೆಯಲ್ಲೇ ನಡೆಯುತ್ತಾರೆ. ಮನೆಯೊಳಗೆ ಮನೆಯ ಹೊರಗೆ ಗೃಹಸ್ಥನಿಗೆ ವಿಧಿಸಿರುವ ಎಲ್ಲ ಧಾರ್ಮಿಕ ಕರ್ತವ್ಯಗಳನ್ನು ಶ್ರೀಕೃಷ್ಣನು ಪಾಲಿಸುತ್ತಿದ್ದನೆಂದು ಶ್ರೀಮದ್ ಭಾಗವತದಿಂದ ತಿಳಿದು ಬರುತ್ತೆ. ಎಲ್ಲ ಮಾಡ್ತಿದ್ದಾನೆ ಶ್ರೀಕೃಷ್ಣ. ಪುಸ್ತಕ ಓದಿ ಎಲ್ಲರೂ ರಾತ್ರಿ ಮಲಗೋಕ್ಕಿಂತ ಮುಂಚೆ ಶ್ರೀಲ ಪ್ರಭುಪಾದರು 10ನೇ ಸ್ಕಂದದಿಂದ ಆರಿಸಿದಂತಹ ಕೃಷ್ಣನ ಲೀಲೆಗಳು, ಆರಿಸಿದ್ದು ಅಂತ ಹೇಳಿದ್ರೆ ಎಲ್ಲವನ್ನ ಸಂಸ್ಕೃತದ ಶ್ಲೋಕಗಳೆಲ್ಲ ಇಲ್ಲ ಅದರಲ್ಲಿ, ಬರೀ ಕಥೆಗಳನ್ನು ಮಾತ್ರ ಶ್ರೀಲ ಪ್ರಭುಪಾದರು ಬರೆದಿದ್ದಾರೆ. ಅದನ್ನು ನಾವೆಲ್ಲರೂ ಓದ್ಬೇಕು ರಾತ್ರಿ ಮಲಗೋಕ್ಕಿಂತ ಮುಂಚೆ. ಯಾಕೆಂತ ಹೇಳಿದ್ರೆ ಕೃಷ್ಣನ ಸಂಬಂಧ ಬೆಳೀತದಾಗ. ಈಗ ಕೃಷ್ಣ ಭಕ್ತಿಯಲ್ಲಿ 3 ವಿಚಾರ ಇದೆ: ಸಂಬಂಧ, ಅಭಿಧೇಯ, ಪ್ರಯೋಜನ ಅಂತ ಹೇಳಿ. ಸಂಬಂಧ ಹೇಗೆ ಬೆಳೆಯುವುದು ಅಂತ ಹೇಳಿದ್ರೆ ಸಂಬಂಧ, ಅಭಿಧೇಯ, ಪ್ರಯೋಜನ ಅಂತ ಮನಸ್ಸಲ್ಲಿಟ್ಕೊಳ್ಳಿ. ಸಂಬಂಧ ಹೇಗೆ ಬೆಳೆಯುವುದು ಅಂತ ಹೇಳಿದ್ರೆ ನಮಗೆ ಆ ವ್ಯಕ್ತಿಯ ಬಗ್ಗೆ ತಿಳಿಯುವಾಗ. ವ್ಯಕ್ತಿಯ ಬಗ್ಗೆ ತಿಳಿಯುವುದು ಹೇಗೆ ಅಂತ ಹೇಳಿದ್ರೆ ತತ್ವದ ಮುಖಾಂತರ. ಅಂದ್ರೆ ಈಗೆಲ್ಲ ನಾವು ಮಾತಾಡ್ತಿದ್ದೇವಲ್ಲ, ಇದೆಲ್ಲ ತತ್ವ, ಕೃಷ್ಣನ ತತ್ವ, ಕೃಷ್ಣ ತತ್ವ. ಯಾರು ಕೃಷ್ಣ ತತ್ವ ಗೊತ್ತಾಗ್ತದೆ ಅವನೇ ಗುರು ಆಗ್ಲಿಕ್ಕೆ ಸಾಧ್ಯ, ನಾವೆಲ್ಲ ಗುರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದ ಕಾರಣ ಆ ಕೃಷ್ಣನ ತತ್ವವನ್ನು ತಿಳಿಯುವಂತಹ ಜ್ಞಾನವೇ ಈ ಭಗವದ್ಗೀತೆ ಆಗ್ಲಿ ಭಾಗವತಂ ಎಲ್ಲ. ಆ ತತ್ವ ಗೊತ್ತಾದ ಮೇಲೆ ನೆಕ್ಸ್ಟ್ ಹೋಗುದೇನು, ಅವನ ಲೀಲೆಗಳನ್ನು ತಿಳಿಯುವುದು. ಅದಕ್ಕೆ ಅಭಿಧೇಯ ಅಂತ ಹೇಳುದು. ನಮಗೆ ಅವನಿಗೆ ಅಭಿಧೇಯ ಆಗ್ಬೇಕು ಅಂತ ಹೇಳಿದ್ರೆ ಆ ಲೀಲೆಗಳನ್ನೆಲ್ಲ ಅರ್ಥ ಮಾಡುದು. ಫಸ್ಟ್ ಸ್ಟೆಪ್ಪೇ ಲೀಲೆ ಅಲ್ಲ. ಫಸ್ಟ್ ಸ್ಟೆಪ್ ಲೀಲೆ ಅಂತ ಕೆಲವರು ಅನ್ಕೊಂಡಿರ್ತಾರೆ. ಫಸ್ಟ್ ಸ್ಟೆಪ್ ಇದೆಲ್ಲ ನಮಗೆ ಜ್ಞಾನ ಸಿಗುವುದು. ಜ್ಞಾನ ಅಂತ ಹೇಳಿದ್ರೆ ಕೃಷ್ಣನ ಬಗ್ಗೆ ಅರಿವು ಮೂಡ್ಲಿಕ್ಕೆ ಮಾಡಿದಂತಹ ಕೃಷ್ಣ ಎಷ್ಟು ದೊಡ್ಡವ ಅಂತ. ಕೃಷ್ಣ ಎಷ್ಟು ದೊಡ್ಡವ ಅಂತ ನಮಗೆ ಗೊತ್ತಾಗದೆ ಅವನ ಬಗ್ಗೆ ಕತೆ ಕೇಳಲಿಕ್ಕೆ ಶುರು ಮಾಡಿದ್ರೆ ನಮಗೆ ಸಂಶಯ ಆಗ್ತದೆ. ಇರ್ಬೋದಾ, ಹೀಗೆ ಹಾಗೆಯಾ, ಹೌದಾ, ಸುಮ್ಮನೆಯಾ, ಅದು ಕತೆ ಅಂತ ಹೇಳಿ ನಾವು ಅದನ್ನ ಇಗ್ನೋರ್ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಆದ ಕಾರಣ ನಾವು ಫಸ್ಟಿಗೆ ಆ ಸಂಬಂಧವನ್ನ ಕ್ರಿಯೇಟ್ ಮಾಡ್ಬೇಕಿದ್ರೆ ಕೃಷ್ಣನ ಜೊತೆ ಯಾರಾದ್ರೂ ನಮಗೆ ಗೊತ್ತುಂಟು ಅಂತ ಇಟ್ಕೊಳ್ಳೋಣ. ಗೊತ್ತಿದೆ ಅಂದ್ರೆ ಏನು, ಅವರ ಬಗ್ಗೆ ಗೊತ್ತಿದೆ ಅಂತ. ಅವರ ಬಗ್ಗೆ ಗೊತ್ತಿದೆ ಅಂದ್ರೆ ಅವನ ಬಗ್ಗೆ ತಾತ್ವಿಕವಾಗಿ ನಮಗೆಲ್ಲವೂ ಗೊತ್ತಿದೆ. ಅವನು ಏನ್ ಮಾಡ್ತಾನೆ, ಎಲ್ಲಿ ಹೋಗ್ತಾನೆ, ಹೇಗೆ, ಹೀಗೆ ಎಲ್ಲ ಗೊತ್ತಿದ್ದ ಕಾರಣ ನಮಗೆ ಅವನ ಬಗ್ಗೆ ಒಂದು ಸಂಬಂಧ ಇದೆ. ಯಾರೇ ಇರಲಿ, ಅಪ್ಪ ಆಗ್ಲಿ, ಅಮ್ಮ ಆಗ್ಲಿ, ತಮ್ಮ ಆಗ್ಲಿ, ಅಥವಾ ಫ್ರೆಂಡ್ಸ್ ಆಗ್ಲಿ, ಅಥವಾ ಯಾವುದೋ ಒಂದು ನಾಯಿ ಮರಿ ಆಗ್ಲಿ, ಅಥವಾ ಒಂದು ವೃಕ್ಷ ಆಗ್ಲಿ, ಈ ಸಂಬಂಧ ಅಂದ್ರೆ ಅದರ ಬಗ್ಗೆ ನಮಗೆ ಎಲ್ಲಾ ಜ್ಞಾನ ಬೆಳೆದಿದೆ. ಆದ ಕಾರಣ ಸಂಬಂಧ. ಆ ಜ್ಞಾನ ಬೆಳೆದ ಮೇಲೆ ಏನಾಗ್ತದೆ, ಎರಡನೇದು ಅದು ಅವನ ಬಗ್ಗೆ ಇನ್ನು ತಿಳಿಲಿಕ್ಕೆ. ಆ ಇನ್ನು ತಿಳಿಯುವುದು ಅಂದ್ರೆ ಅವನ ಲೀಲೆಗಳನ್ನ ಅರಿತುಕೊಳ್ಳುವುದು, ಭಗವಂತನದ್ದು ಲೀಲೆಗಳನ್ನ ಅರಿತುಕೊಳ್ಳುವುದು. ಅದು ಅಭಿಧೇಯ ಅಂದ್ರೆ ಸಂಪೂರ್ಣವಾಗಿ ನಾವಾಗ ಭಗವಂತನಿಗೆ ಶರಣಾಗ್ತೇವೆ. ಆಗ ಸಿಗುವುದೇ ಪ್ರಯೋಜನ. ಅಂದ್ರೆ ಭಗವಂತ ನಮಗೆ ರೆಸಿಪ್ರಿಕೇಶನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ರೆಸಿಪ್ರಿಕೇಶನ್ ಅಂದ್ರೆ ಏನು, ಭಗವಂತ ನಮ್ಮ ಹತ್ರ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಭಗವಂತ ನಮ್ಗೆ ಬೇಕಾದನ್ನು ಕೊಡ್ಲಿಕ್ಕೆ, ಬೇಕಾದನ್ನು ಅಂತಂದ್ರೆ ಭಕ್ತಿಗೆ ಬೇಕಾದನ್ನೆಲ್ಲ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಇದು ಪ್ರಯೋಜನ. ಆಮೇಲೆ ಕೊನೆಯ ಪ್ರಯೋಜನ ಏನು ಅಂತ ಹೇಳಿದ್ರೆ ಭಗವದ್ಧಾಮಕ್ಕೆ ತೆರಳುವುದೇ ಪ್ರಯೋಜನ. ಆದ ಕಾರಣ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಯಾರು ಕಟ್ಟುನಿಟ್ಟಾಗಿ 16 ಮಾಲೆ ಜಪವನ್ನ ನಿತ್ಯವೂ ಮಾಡ್ತಾರ, ಮಿನಿಮಮ್ 16 ಮಾಲೆ ಜಪವನ್ನ ನಿತ್ಯವೂ 4 ನಿಯಮಗಳನ್ನ ಸರಿಯಾಗಿ ಪಾಲಿಸುತ್ತಾ ಮಾಡ್ತಾರೋ ಅವರು ಈ ಜನ್ಮದಲ್ಲೇ ಭಗವದ್ಧಾಮಕ್ಕೆ ತೆರಳುತ್ತಾರೆ ಅಂತೇಳಿ ಖಡಾಖಂಡಿತವಾಗಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಖಡಾಖಂಡಿತವಾಗಿ ಹೇಳ್ತಾರೆ ಅಂತ ಹೇಳಿದ್ರೆ ಅದನ್ನ ನಾವು ಶ್ರದ್ಧೆಯಿಂದ ತೆಕ್ಕೊಂಡು ಮಾಡಿದ್ರೆ ಏನು ಕಷ್ಟ ಇಲ್ಲ, ಸಾಧ್ಯ ಉಂಟು. ಯಾಕಂದ್ರೆ ಶ್ರೀಲ ಪ್ರಭುಪಾದರು ಆಚಾರ್ಯರು ಹೇಳಿದ್ದಾರೆ, ಇನ್ನೇನ್ ಬೇಕು ನಮಗೆ. ಕೃಷ್ಣ ಹೇಳಿದ್ದಾರೆ, ಆಚಾರ್ಯರು ಹೇಳಿದ್ದಾರೆ. ಕೃಷ್ಣ ಹೇಳಿದ್ದಾರೆ ಅಂತ ಹೇಳಿದ್ರೆ ಕೃಷ್ಣ ಹೇಳಿದ್ದನ್ನೇ ಆಚಾರ್ಯರು ನಮಗೆ ಸಮಯ ಸಂದರ್ಭಕ್ಕೆ ಬೇಕಾದ ಹಾಗೆ ಹೇಳಿದ್ದಾರೆ. ನಾವದನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ, ನೀನು 8 ರೌಂಡ್ ಮಾಡು, ಬರ್ತೀನಿ ನೀನು ಭಗವದ್ಧಾಮಕ್ಕೆ. ನಾನೇ ಇಲ್ಲಿ ಕೆಳಗೆ ಬೀಳ್ತಾ ಇರುವಾಗ ನಿನ್ನನ್ನು ಎಲ್ಲಿ ಅಪ್ಪ ನಾನು ಭಗವದ್ಧಾಮಕ್ಕೆ ಕರ್ಕೊಂಡು ಹೋಗುದು. ಆದ ಕಾರಣ ನಾವೆಲ್ಲರೂ ಅದಕ್ಕೆ ನಮ್ಮ ಪರಂಪರೆಯಲ್ಲಿ
ಶ್ರೀಲ ಪ್ರಭುಪಾದರನ್ನು ಆಚಾರ್ಯರು ಅಂತ ತಗೊಂಡು ಅವರ ಆಶ್ರಯ ತಗೊಳ್ಬೇಕು. ಅದಕ್ಕೆ ಶ್ರೀಲ ಪ್ರಭುಪಾದ ಆಶ್ರಯ ಅಂತ ಹೇಳ್ತಾರೆ. ಯಾರು 16 ಮಾಲೆ ಜಪ ಮಾಡ್ತಾರೆ, ಆಮೇಲೆ ಯಾರು 4 ನಿಯಮಗಳನ್ನು ಸರಿಯಾಗಿ ಪಾಲಿಸಿ ಎಲ್ಲಾ ವಿಧಿವಿಧಾನಗಳನ್ನು ಮಾಡ್ತಾರೆ, ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ, ಅವರನ್ನು ಪ್ರಭುಪಾದ ಆಶ್ರಯ ಅಂತ ಹೇಳ್ತಾರೆ. ಅದಕ್ಕೆ ಆ ಪ್ರಭುಪಾದ ಆಶ್ರಯ ತಗೊಂಡವರು ಕ್ರಮೇಣ ಬೇಗನೆ ಪ್ರಭುಪಾದರ ಶಿಷ್ಯರನ್ನ ಗುರುಗಳಾಗಿ ಸ್ವೀಕರಿಸಬಹುದು. ಇದು ಅದ್ಭುತವಾದಂಥ ವಿಚಾರ. ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಾವು ಪ್ರಭುಪಾದರನ್ನು ಸಂಪೂರ್ಣವಾಗಿ ಸ್ವೀಕರಿಸಬೇಕು. ಸ್ವಲ್ಪ ಅಲ್ಲಿ ಇಲ್ಲಿ ಅಲ್ಲ, ಸಂಪೂರ್ಣವಾಗಿ ಸ್ವೀಕರಿಸಿ ಅವರಿಗೆ ಸಂಪೂರ್ಣ ಶರಣಾಗತರಾಗಿ ಅವರು ಹೇಳಿದ ನಿಯಮಗಳನ್ನ ಪರಿಪಾಲಿಸಿದ್ರೆ ನಮ್ಗೆ ಏನಾಗ್ತದೆ ಅಂತ ಹೇಳಿ ಭಕ್ತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಸುಲಭ ಆಗ್ತದೆ. ಆಗ ಕರ್ಮದಿಂದ ನಿಧಾನವಾಗಿ ಕಳ್ಚಿಕೊಳ್ತೇವೆ. ಅದೇ ಭಗವಂತ ಹೇಳ್ತಾ ಇರೋದು ಇಲ್ಲಿ. ಸುಮ್ಮನೆ ನೀವು ಕಳ್ಚಿಕೊಳ್ಬೇಡಿ ಭಕ್ತಿಯಿಂದ. ನಾನು ತೋರಿಸ್ತಾ ಇದ್ದೇನೆ ಇದೆಲ್ಲ ಮಾಡಬೇಕು, ಅದರ ಜೊತೆ ಭಕ್ತಿಯನ್ನು ಮಾಡಬೇಕು. ವಿರಳವಾದ ಜನಗಳು ಮಾಡಬಹುದಾತ, ಅದಕ್ಕೆ ಎಲ್ಲರೂ ಆಗುದಿಲ್ಲ. ಯಾರೋ ಒಬ್ಬ ಜ್ಞಾನಿ ಇರ್ತಾನೆ, ಅವನು ಜ್ಞಾನಿಗೆ ಜ್ಞಾನ ಮಾರ್ಗ ಸರಿ. ಆದ್ರೆ ಎಲ್ಲ ಆಸೆ ಎಲ್ಲ ಮಾಡ್ತಾ ಇದ್ದೇವೆ, ಎಲ್ಲದರಲ್ಲೂ ಜೀವನದಲ್ಲಿ ಆಸೆ ಇದೆ. ನಮಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ಆಸೆಯನ್ನೇ ಕೃಷ್ಣನ ಕಡೆ ತಿರುಗಿಸ್ಬೇಕು. ಅದು ತುಂಬಾ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಾವು ಮುಂಚೆಯಿಂದಲೇ ಭಾಗವತ 3ನೇ ಸ್ಕಂದದಲ್ಲಿ ಏನ್ ಹೇಳಿದೆ ಅಂತ ಹೇಳಿದ್ರೆ, ಯಾರು ಭೌತಿಕ ವಿಚಾರದಲ್ಲಿ ಎಷ್ಟು ಆಸಕ್ತಿ ಇಷ್ಟು ಕೆಲಸ ಮಾಡ್ತಿದ್ದೇವಲ್ಲ ನಾವು, ಎಲ್ಲದ್ರಲ್ಲೂ ಆಸಕ್ತಿ. ಹೆಂಡತಿ ಅಂದ್ರೆ ಪಂಚಪ್ರಾಣ, ಆಮೇಲೆ ಗಂಡ ಅಂದ್ರೆ ಆ ಪ್ರಾಣದ ಮೇಲೆ ಪ್ರಾಣ, ಅಥವಾ ಮಕ್ಕಳಂದ್ರೆ ಅಯ್ಯೋ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಫ್ರೆಂಡ್ಸ್ ಅಂದ್ರೆ ಅಯ್ಯೋ ದಿನಾ ಅವ್ರ ಜೊತೆ ಹೋಗ್ಬೇಕು, ನನಗೆ ದಿನಾ ಅವ್ರ ಜೊತೆ ಮೂವಿ, ಈ ತರದೆಲ್ಲ ಎಷ್ಟು ಒಂದು ಅಟ್ಯಾಚ್ಮೆಂಟ್ ನಮಗೆ. ನಮ್ಮ ಮೊಬೈಲ್ ಅಂದ್ರೆ ಆಹಾ, ಒಂದು ಕ್ಷಣವೂ ನಮಗೆ ನಿಲ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಬಿಡದೆ ರಾತ್ರಿಯೂ ಹಗಲು ಅದಕ್ಕೆ ನನ್ನ ಜೊತೆ ಇರಬೇಕು. ನನ್ನ ಅರ್ಧಾಂಗಿಗಿಂತ ಅರ್ಧಾಂಗಿ ಅವಳು ಮೊಬೈಲು, ಅಥವಾ ನನ್ನ ಗಂಡ ನನ್ನ ಮಗು ಅಂತ ಹೇಳಿ ಮೊಬೈಲ್ ಅನ್ನು ಕಿಸೆಲ್ಲೇ ಇಟ್ಟಿರ್ತೇವೆ ನಾವು. ಎಷ್ಟು ಅಟ್ಯಾಚ್ಮೆಂಟ್. ಇದೇ ಅಟ್ಯಾಚ್ಮೆಂಟ್ ನಾವು ಭಗವಂತನ ಭಕ್ತರ ಕಡೆ ತಿರುಗಿಸಿದ್ರೆ ಮೋಕ್ಷದ್ವಾರಂ ಅಪಾವೃತಂ, ಆ ಒಂದು ವಿಚಾರವೇ ನಮ್ಮನ್ನ ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗ್ತದೆ. ಇಲ್ಲಿ ಮೋಕ್ಷ ಅಂತ ಹೇಳಿದ್ರೆ ಭಗವದ್ ಭಕ್ತಿಯ ಕಡೆಗೆ ನಮ್ಮನ್ನ ಆ ಬಾಗಿಲನ್ನು ತೆಗೆದು ಕೊಡ್ತೇನೆ. ನಿಮ್ಗೆ ಹೋಗಪ್ಪ ನೀನು, ಅಲ್ಲೇ ಕೃಷ್ಣ ಅಲ್ಲೇ ಇದ್ದಾನೆ, ಪೂಜೆ ಮಾಡು, ಪುನಸ್ಕಾರ ಮಾಡು ಅಂತ ಭಕ್ತರು ತೋರಿಸಿಕೊಡ್ತಾರೆ. ಯಾವಾಗ ಇದೇ ಅಟ್ಯಾಚ್ಮೆಂಟ್ ಅನ್ನ ನಾವು ಭಗವಂತನ ಭಕ್ತರಲ್ಲಿ ಇಡುವಂಥದ್ದು ಶ್ರೀಮದ್ ಭಾಗವತ ಹೇಳ್ತಾ ಉಂಟು. ಆದ ಕಾರಣ ನಾವು ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇದೆಲ್ಲ ಮಾಡ್ತಿದ್ದೇವಲ್ಲ, ಭಗವದ್ಗೀತೆ ಓದುದು, ಅದ್ರಲ್ಲಿ ತುಂಬಾ ಅಟ್ಯಾಚ್ಮೆಂಟ್ ಇಡುದು. ಓದಿದ್ಮೇಲೆ ಅದು ಓದಿದೆ, ಇದು ಓದಿದೆ, ಭಾರಿ ಒಳ್ಳೆದಾಗಿದೆ, ಪ್ರಭುಪಾದರು ಹೇಳಿದ್ ನಮಗೆ ಚಂದ ಅರ್ಥ ಆಗ್ತಾ ಉಂಟು, ಆಹಾ ವೆರಿ ನೈಸ್, ಓದ್ತಾ ಇದ್ರೆ ಖುಷಿ ಆಗ್ತಾ ಉಂಟು, ಪುನಃ ಓದುವ ಅಂತ ಕಾಣ್ತಾ ಉಂಟು. ಈ ರೀತಿಯಲ್ಲಿ ನಾವು ಉತ್ಸಾಹ, ಇಷ್ಟ ಇಲ್ಲ ಇದ್ರೂ ಉತ್ಸಾಹ, ಕೃಷ್ಣ ಭಕ್ತಿಯಲ್ಲಿ ನಮಗೆ ಇಷ್ಟ ಇಲ್ಲ ಇದ್ರೂ ಉತ್ಸಾಹ ತೋರಿಸ್ಲಿಕ್ಕೆ ಶುರು ಮಾಡಬೇಕು. ತೋರಿಕೆಯ ಉತ್ಸಾಹ ತೊಂದರೆ ಇಲ್ಲ, ಬೇರೆ ಇದ್ರಲ್ಲೆಲ್ಲ ತೋರಿಕೆಯ ಉತ್ಸಾಹ ಪ್ರಾಬ್ಲಮ್ ಕೊಡ್ತದೆ. ಆದರೆ ಭಕ್ತಿಯಲ್ಲಿ ತೋರಿಕೆಯ ಉತ್ಸಾಹ ಕೂಡ ನಿಧಾನವಾಗಿ ನಿಜವಾದ ಉತ್ಸಾಹ ಮಾಡುವ ಹಾಗೆ ಮಾಡ್ತದೆ. ಆದ ಕಾರಣ ಅಂತ ಉತ್ಸಾಹವನ್ನ ನಾವು ಬೆಳೆಸಲಿಕ್ಕೆ ಪ್ರಯತ್ನ ಪಡೋಣ. ಇದರಲ್ಲಿ 2 ರೀತಿಯ ಮಾತಿದೆ, ಒಂದು ವರ್ಣಾಶ್ರಮ ಧರ್ಮ, ಒಂದು ಭಾಗವತ ಧರ್ಮ. ಆದ ಕಾರಣ ಯಾವುದು ಎಲ್ಲಿ ಅಂತ ಹೇಳಿ ನಮಗೆ ಅರ್ಥ ಆಗ್ಬೇಕು. ಇಲ್ಲಿ ನಾವು ಹೆಚ್ಚಾಗಿ ಭಾಗವತ ಧರ್ಮವೇ ಮಾತಾಡುವಾಗ ನಿಧಾನವಾಗಿ ಧರ್ಮವನ್ನ ನಾವು ಕಡೆಗಣಿಸ್ತೇವೆ. ಆದ್ರೆ ನಾವು ವರ್ಣಾಶ್ರಮ ಧರ್ಮದ ಸ್ತರದಲ್ಲೂ ಇಲ್ಲ, ನಾವು ಕಡೆಗಣಿಸ್ತಾ ಇದ್ದೇವೆ ಅಂದ್ರೆ ಅದೊಂದು ಪ್ರಭುಪಾದ ಹೇಳಿದನ್ನ ನಾವು ಸರಿ ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಅರ್ಥ. ಏನ್ ತೊಂದ್ರೆ, ಏನಾದ್ರು ಭಕ್ತಿ ಮಾಡಿ ಸಾಕು ಅಂತ ಹೇಳಿ ತಪ್ಪು. ಏನಾದ್ರೂ ತೊರಲ್ಲ, ಭಕ್ತಿ ಮಾಡಿ, ನೀವು ಹೇಗೆ ಜೀವನ ಮಾಡಿ ತೊಂದರೆ ಇಲ್ಲ, ಹಾಗಿರ್ಬಾರ್ದು. ಜೀವನ ವರ್ಣಾಶ್ರಮಕ್ಕೆ ಅನುಗುಣವಾಗಿರ್ಬೇಕು. ಅದೇ ಕೃಷ್ಣ ಹೇಳ್ತಾ ಇರೋದು, ನಾನು ಈ ರೀತಿಯಲ್ಲಿ ತಪ್ಪು ಮಾಡುವುದಿಲ್ಲ ಅಂತ ಹೇಳಿ. ಇದೇ ಶ್ರೀ ಚೈತನ್ಯ ಮಹಾಪ್ರಭುಗಳು ಕೂಡ ಹಾಗೆ ಮಾಡಿದ್ದಾರೆ. ಅವರು ಇಂತಹ ಗೌಪ್ಯ ವಿಚಾರವನ್ನ ಬರೀ ಭಕ್ತರ ನಡುವೆ ಮಾತ್ರ ತೋರಿಸಿದ್ದಾರೆ, ಭಕ್ತರ ನಡುವೆ. ಆದ್ರೆ ಭಕ್ತರ ಅದನ್ನ ಬೇರೆಯವರೆಲ್ಲರಿಗೂ ಹೇಳ್ತಾರೆ, ಯಾಕಂದ್ರೆ ಎಲ್ಲರಿಗೂ ಸಹಾಯ ಆಗ್ಲಿ ಅಂತ ಹೇಳುದು ಭಕ್ತರ ಒಂದು ಪ್ರೇಮ. ಈಗ ಒಂದು ಉದಾಹರಣೆ, ಹರೇ ಕೃಷ್ಣ ಮಂತ್ರವನ್ನು ಇಷ್ಟ ಇಲ್ಲದವರಿಗೆ ಹೇಳಬಾರದು ಅಂತ ಉಂಟು ಶಾಸ್ತ್ರ. ಇಷ್ಟ ಇಲ್ಲದವರು, ಅದರಲ್ಲಿ ಆಸಕ್ತಿ ಇಲ್ಲದವರಿಗೆ ಹೇಳಬಾರದು. ಆದ್ರೆ ಭಕ್ತರು ಕರ್ದು ಎಲ್ಲರಿಗೂ ಹೇಳ್ತಾರೆ. ಯಾಕಂತೇಳಿದ್ರೆ ಭಗವಂತನ ಭಕ್ತಿ ಎಲ್ರಿಗೂ ಸಿಗ್ಲಿ ಅಂತೇಳಿ. ಅದಕ್ಕೋಸ್ಕರ ಭಗವಂತನಿಗಿಂತ ಭಕ್ತರಿಗೆ ಜಾಸ್ತಿ ಬೆಲೆ. ಅದಕ್ಕೋಸ್ಕರ ಶಿವದೇವರು ಏನ್ ಹೇಳ್ತಾರೆ, ಆರಾಧನಾನಾಂ ಸರ್ವೇಶಾಂ ವಿಷ್ಣೋರಾರಾಧನಂ ಪರಂ ತಸ್ಮಾತ್ ಪರತರಂ ದೇವಿ ತದೀಯಾನಾಂ ಸಮಾರ್ಚನಂ. ತದೀಯ ಅಂತ ಹೇಳಿದ್ರೆ ಭಗವದ್ಭಕ್ತರು. ಆ ಭಗವದ್ಭಕ್ತರ ಪೂಜೆ ಪುನಸ್ಕಾರ ಉಂಟಲ್ಲ, ಅದು ನೇರ ಭಗವಂತನ ಪೂಜೆ ಪುನಸ್ಕಾರಕ್ಕಿಂತ ಜಾಸ್ತಿ ಮಹತ್ವ. ಆದ ಕಾರಣ ನಾವು ಗುರುವಿನ ಪೂಜೆ ಮಾಡ್ತೇವೆ, ಭಗವಂತನಿಗೆ ಹೇಗೆ ಪೂಜೆ ಮಾಡ್ತೇವೆ ಅದೇ ರೀತಿಯಲ್ಲಿ, ಏನು ಬೇರೆ ವ್ಯತ್ಯಾಸ ಇಲ್ಲ. ಯಾಕಂದ್ರೆ ಭಗವಂತನ ಒಂದು ಪ್ರತಿನಿಧಿ ಗುರು, ಅವನನ್ನು ಅದೇ ರೀತಿಯಲ್ಲಿ ಪೂಜೆ ಮಾಡ್ತೇವೆ. ಆಗೇನಾಗ್ತದೆ, ಭಗವಂತನಿಗೆ ತುಂಬಾ ಖುಷಿ ಕೊಡ್ತದೆ. ನಾವಿಲ್ಲಿ ಅನ್ಕೊಳ್ಬೋದಲ್ಲ ಎಷ್ಟು ಸುಲಭ ಇದು ಅಂತ ಹೇಳಿ. ಸುಲಭ ಇಲ್ಲ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಮಗೆ ಭಕ್ತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ.
24ನೇ ಶ್ಲೋಕ. ಇದೆಲ್ಲ ಇದೇ ಲೈನಲ್ಲಿ ಹೇಳುವಂಥದ್ದು. ಆದ ಕಾರಣ ಮುಂದೆ ಹೋಗೋಣ. ಉತ್ಸೀದೇಯುರಿಮೇ ಲೋಕ ನ ಕುರ್ಯಾನ್ ಕರ್ಮ ಚೇದಹಂ ಸಂಕರಸ್ಯ ಚ ಕರ್ತಾ ಸ್ಯಾಂ ಉಪಹನ್ಯಾಂ ಇಮಾ ಪ್ರಜಾ. ಇಲ್ಲಿ ಸಂಕರ ಅಲ್ಲ, ಶಂಕರ ಅಲ್ಲ, ಸಂಕರ, ವರ್ಣ ಸಂಕರ. ಅದು ವರ್ಣ ಸಂಕರದ ಬಗ್ಗೆ ಮಾತಾಡ್ತಿರೋದು. ಸಂಕರ ಅಂದ್ರೆ ಬೇರೆ ಬೇರೆ ಅಗತ್ಯ ಇಲ್ಲದ ಜನರೇಷನ್ ಹುಟ್ಟುದು, ಮಕ್ಕಳು ಅಗತ್ಯವೇ ಇಲ್ಲ, ಭೂಮಿಗೆ ಭಾರವಾದಂತ ಮಕ್ಕಳು, ಅಂದ್ರೆ ಡಿಮಾನಿಯಾಕ್ ಕ್ವಾಲಿಟಿ, ಆಸುರಿ ಲಕ್ಷಣ ಇರುವಂತ ಮಗು. ಅದೇನಾಗ್ತದೆ ವರ್ಣ ಸಂಕರ ಆದ್ರೆ, ಬೇರೆ ಬೇರೆ ಜಾತಿ ಮಿಕ್ಸ್ ಆಗುದು, ಹಾಗೆಲ್ಲ ಮಾಡ್ತಾರಲ್ಲ. ಇಲ್ಲಿ ಜಾತಿ ಅಂತ ಹೇಳುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ಈಗ ಹೇಳುವ ರೀತಿಯಲ್ಲಿ ಅಲ್ಲ, ಅದು ವರ್ಣಾಶ್ರಮದ ಒಂದು ಸಿಸ್ಟಮ್ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ಅದು ಪೊಲ್ಯೂಟ್ ಆಗಿದೆ, ಫುಲ್ ಪೊಲ್ಯೂಟ್ ಆಗಿದೆ. ಅನುವಾದ: ನಾನು ನಿಯಮಿತ ಕರ್ತವ್ಯವನ್ನು ಮಾಡದಿದ್ದರೆ ಈ ಲೋಕಗಳೆಲ್ಲ ನಾಶವಾಗುವು, ನಾನೇ ವರ್ಣ ಸಂಕರಕ್ಕೆ ಕಾರಣವಾಗುತ್ತೇನೆ. ಏನೇನೋ ಮಾಡಿದರೆ ಏನಾಗ್ತದೆ, ನಾನೇ ವರ್ಣ ಸಂಕರಕ್ಕೆ ಕಾರಣ ಆಗುತ್ತೇನೆ. ಆದುದರಿಂದಾಗಿ ನಾನೇ ಎಲ್ಲ ಜೀವಿಗಳ ಶಾಂತಿಯನ್ನು ನಾಶ ಮಾಡುತ್ತೇನೆ. ಉದಾಹರಣೆಗೆ, ಎಲ್ಲ ಗಂಡಸರು ಸನ್ಯಾಸಿಗಳಾದ್ರೆ ಅಥವಾ ಎಲ್ಲ ಗಂಡಸರು ಮದುವೆ ಆಗದಿದ್ರೆ, ಭಕ್ತಿಯನ್ನೇ ಮಾಡ್ತಾ ಇದ್ರೆ, ಹೆಂಗಸರಿಗೆ ಏನಾಗ್ತದೆ, ಖಂಡಿತವಾಗಿ ಅವರು ದಾರಿ ತಪ್ಪಲಿಕ್ಕೆ ಸಾಧ್ಯತೆ ಇರ್ತದೆ. ಯಾಕಂದ್ರೆ ಶಾಸ್ತ್ರ ಹೇಳುತ್ತೆ, ಹೆಣ್ಣಿಗೆ ಮಗ ಅಪ್ಪ ಅಥವಾ ಗಂಡ ಆಸರೆ ಆಗಿರ್ಬೇಕು. ಅಂದ್ರೆ ಹೆಣ್ಣು ಅಂತ ಹೇಳಿದ್ರೆ ಕೀಳಲ್ಲ, ಅದು ದೊಡ್ಡ ದೊಡ್ಡ ತಪ್ಪು. ಕೀಳು ಅಂತ ಹೇಳುದಲ್ಲ, ಅವನಿಗೆ ಪ್ರೊಟೆಕ್ಷನ್ ಅಗತ್ಯ ಇದೆ, ಆ ದೇಹಕ್ಕೆ ಪ್ರೊಟೆಕ್ಷನ್ ಆಗುತ್ತೆ ಇದೆ. ಆದ್ರೆ ಆ ದೇಹದಲ್ಲಿರುವ ಆತ್ಮಕ್ಕೂ ನಾನು ಯಾರು ವ್ಯತ್ಯಾಸ ಇಲ್ಲ. ಯಾಕೆಂತಂದ್ರೆ ಎಲ್ಲವೂ ಪ್ರಕೃತಿ, ಎಲ್ಲವೂ ಹೆಣ್ಣೆ, ನಾನು ಹೆಣ್ಣೆ, ಅವಳು ಹೆಣ್ಣೆ, ಎಲ್ಲವೂ ಹೆಣ್ಣೆ. ಆದ್ರೆ ನಮ್ಮ ಈ ವರ್ಣಾಶ್ರಮದ ಪ್ರಕಾರ ನಾವು ಈ ಜೀವನ ನಡೆಸಲಿಕ್ಕೆ ಒಬ್ಬ ಹೆಣ್ಣು ಇದ್ದಾನೆ, ಒಬ್ಬ ಗಂಡು ಇದ್ದಾನೆ. ಆದ ಕಾರಣ ಹೆಣ್ಣಿಗೆ ಒಂದು ಪ್ರೊಟೆಕ್ಷನ್ ಬೇಕು. ಅದಕ್ಕೋಸ್ಕರ ಗಂಡ, ಮಗು ಅಥವಾ ಅಪ್ಪನ ಅಥವಾ ಯಾರೋ ಒಬ್ಬ ನಿಜವಾದ ಕೇರ್ ತಗೊಳ್ಳುವಂತಹ ಭಕ್ತ, ಈ ರೀತಿಯಲ್ಲಿ ಒಂದು ರೀತಿಯ ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಆದ ಕಾರಣ ಆ ರೆಸ್ಪಾನ್ಸಿಬಿಲಿಟಿ ಈ ಗಂಡು ಶರೀರಧಾರಿಗೆ ಇದೆ. ಹಾಗೆ ಅಂತೇಳಿ ಹೆಣ್ಣು ಶರೀರಧಾರಿಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತಲ್ಲ, ಆ ರೆಸ್ಪಾನ್ಸಿಬಿಲಿಟಿ ಇವರಿಗಿದೆ. ಆದ್ರೆ ಹೆಣ್ಣು ಶರೀರಧಾರಿಯವರು ಅದಕ್ಕಿಂತ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇದೆ. ಯಾಕೆಂತ ಹೇಳಿದ್ರೆ ಅವರೇ ಕುಟುಂಬವನ್ನ ನಡೆಸುವವರು, ಅವರ ಬಿಹೇವಿಯರೇ ಎಲ್ಲರಿಗೆ ಬರುವುದು. ಅದಕ್ಕೋಸ್ಕರ ಇಲ್ಲಿ ಹೆಣ್ಣಿಗೆ ಪ್ರಾಧಾನ್ಯತೆ ಕೊಟ್ಟು ವರ್ಣಸಂಕರ ಆಗಬಾರ್ದು ಅಂತ. ಒಂದು ಮನೆಯಲ್ಲಿ ಹೆಣ್ಣು ಸರಿ ಇಲ್ಲ ಅಂದ್ರೆ ಆ ಮನೆಯೇ ಕತ್ತಲೆಗೆ ಹೋಗ್ಬಿಡುತ್ತೆ. ಆದ ಕಾರಣ ತುಂಬಾ ಇಂಪಾರ್ಟೆಂಟ್ ವಿಚಾರ ಇದೆ. ಇದರಲ್ಲಿ ನಾವು ಹೆಣ್ಣು ಗ್ರೇಟು ಅಥವಾ ಗಂಡು ಗ್ರೇಟ್ ಅಲ್ಲ, ಇಂಥ ಡಿಸ್ಕಷನ್ ಎಲ್ಲ ಆಗ್ಲಿಕ್ಕೆ ಶುರು ಆಗ್ತದೆ. ಇದು ಸುಮ್ಮನೆ ವ್ಯರ್ಥವಾದ ವಿಚಾರ. ವರ್ಣಾಶ್ರಮದಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗೋ ವಿಚಾರ, ಎಷ್ಟು ಸಿಂಪಲ್ ಆಗಿ ಅರ್ಥ ಆಗೋ ವಿಚಾರ. ಆದ ಕಾರಣ ಇದನ್ನೇನು ಕನ್ಫ್ಯೂಷನ್ ಇಲ್ಲ ಇದರಲ್ಲಿ. ಸಿಂಪಲ್ ವಿಷಯ, ಎಲ್ಲರೂ ಒಂದೇ, ಆದ್ರೆ ಎಲ್ಲೆಲ್ಲಿ ಹೇಗೆ ಬೇಕು ಅಲ್ಲಲ್ಲೇ ಬೇಕು. ಯಾರು ಗಂಡು ಗರ್ಭಧಾರಣೆ ಮಾಡ್ಲಿಕ್ಕೂ ಸಾಧ್ಯ, ಅಂದ್ರೆ ಗರ್ಭ ಧರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದಂತೂ ಖಂಡಿತ. ಭಾವಾರ್ಥ: ವರ್ಣಸಂಕರ ಎಂದರೆ ಸಮಾಜದ ಶಾಂತಿಯನ್ನು ಕಲಕುವ ಅನಪೇಕ್ಷಿತ ಜನಸಂಖ್ಯೆ. ಅರ್ಥ ಆಗ್ತಾ ಉಂಟು, ಮುಂದೆ ಹೋಗೋಣ. ಈ ಸಾಮಾಜಿಕ ಕ್ಷೋಭೆಯನ್ನು ತಡೆಯಲು ವಿಹಿತ ನಿಯಮಗಳಿವೆ. ನೋಡಿ, ದುರ್ಯೋಧನಾದಿಗಳು ಇದೇ ಮಾಡ್ತಾ ಇರೋದು, ಯಾವುದು ವರ್ಣಸಂಕರವೇ. ಅಂದ್ರೆ ಸಮಾಜದ ಶಾಂತಿಯನ್ನು ಕಲಕುದೇ ಅವರು ಮಾಡ್ತಾ ಇರುವಂಥದ್ದು. ಒಂದು ರೀತಿಯಲ್ಲೂ ನೆಮ್ಮದಿಲ್ಲ ಯಾರಿಗೂ. ಅವನು ಹೇಳ್ತಾನೆ, ದುರ್ಯೋಧನ ಹೇಳ್ತಾನೆ, ನನಗೆ ಧರ್ಮ ಏನು ಅಂತ ಗೊತ್ತುಂಟು, ಆದ್ರೆ ನನಗೆ ಧರ್ಮದಲ್ಲಿ ಆಸಕ್ತಿಯೇ ಬೆಳೀತಾ ಇಲ್ಲ. ನನಗೆ ಕೃಷ್ಣನಲ್ಲಿ ಹೇಳುದು, ಕೃಷ್ಣ ಬರುವಾಗ ಶಾಂತಿಗೆ ಬರುವಾಗ ಹೇಳುದು, ದುರ್ಯೋಧನ ಹೇಳುದು ಕೃಷ್ಣನ ಹತ್ರ, ನನಗೆ ಧರ್ಮ ಎಂತ ಅಂತ ಗೊತ್ತುಂಟು, ಆದ್ರೆ ನನಗೆ ಧರ್ಮ ಮಾಡ್ಲಿಕ್ಕೆ ಆಸಕ್ತಿಯೇ ಇಲ್ಲ. ಅಧರ್ಮ ಎಂತ ಅಂತಲೂ ಗೊತ್ತುಂಟು, ಅದರ ಪ್ರಾಬ್ಲಮ್ ಎಂತ ಅಂತಲೂ ಗೊತ್ತುಂಟು, ಆದ್ರೆ ನನಗೆ ಅಧರ್ಮದಲ್ಲೇ ಆಸಕ್ತಿ ಉಂಟು ಅಂತ ಹೇಳ್ತಾ ಇದ್ದಾರೆ. ಯಾರಿದು? ವರ್ಣಸಂಕರ ಆದಂತಹ ವಿಚಾರ ಇದು. ವರ್ಣಸಂಕರ ಇಲ್ಲಿ ಅಂದ್ರೆ ಅನಗತ್ಯ ಪಾಪ್ಯುಲೇಷನ್. ಇವುಗಳಿಂದ ಜನತೆಯು ತಾನಾಗಿಯೇ ಶಾಂತಿಯುತವಾಗಿ ಬದುಕಿನಲ್ಲಿ ಆಧ್ಯಾತ್ಮಿಕ ಪ್ರಗತಿಗೆ ವ್ಯವಸ್ಥೆಗೊಳ್ಳುತ್ತದೆ. ಇವುಗಳಿಂದ ಜನತೆಯು ತಾನಾಗಿಯೇ ಶಾಂತಿಯುತವಾಗಿ ಬದುಕಿನಲ್ಲಿ ಆಧ್ಯಾತ್ಮಿಕ ಪ್ರಗತಿಗೆ ಗೊಳ್ಳುತ್ತದೆ. ಶ್ರೀಕೃಷ್ಣನು ಯಾವುದರಿಂದಾಗಿ ಈ ವಿಹಿತ ನಿಯಮಗಳಿಂದ ಏನಾಗ್ತದೆ, ಈ ವರ್ಣಾಶ್ರಮ ನೇರವಾಗಿ ಸರಿಯಾಗಿ ಫಾಲೋ ಮಾಡಿದರೆ ಏನಾಗ್ತದೆ, ಆಧ್ಯಾತ್ಮಿಕ ಪ್ರಗತಿ ಆಗ್ತದೆ. ನೋಡಿ, ಇದು ಎಷ್ಟು ಕನೆಕ್ಷನ್ ಕೊಟ್ಟಿದ್ದಾರೆ ಶ್ರೀಲ ಪ್ರಭುಪಾದರು. ತುಂಬಾ ಇಂಪಾರ್ಟೆಂಟ್ ಇದು. ಆಧ್ಯಾತ್ಮಿಕ ಪ್ರಗತಿ ಬೇಕು ಅಂತ ಹೇಳಿದ್ರೆ ಈ ನಿಯಮಗಳಿದೆ, ಯಾವುದರಲ್ಲಿ ನಮ್ಮ ಕರ್ಮದಲ್ಲಿ ನಿಯಮಗಳಿವೆ ಅಂತ ಹೇಳ್ತಾರು ಅಂತ. ಶ್ರೀಕೃಷ್ಣನು ಅವತಾರ ಮಾಡಿದಾಗ ಆತನು ಸಹಜವಾಗಿ ಇಂತಹ ನಿಯಮ ನಿಬಂಧನೆಗಳೊಡನೆ ವ್ಯವಹರಿಸುತ್ತಾನೆ. ಇಂತಹ ಮುಖ್ಯವಾದ ಆಚರಣೆಗಳ ಘನತೆಯನ್ನು ಅಗತ್ಯವನ್ನು ಕಾಪಾಡಲು ಹೀಗೆ ಮಾಡಬೇಕಾಗುತ್ತದೆ. ಭಗವಂತನು ಎಲ್ಲ ಜೀವಿಗಳ ತಂದೆ,
ಜೀವಿಗಳಿಗೆ ತಪ್ಪು ಮಾರ್ಗದರ್ಶನ ದೊರೆತರೆ ಪರೋಕ್ಷವಾಗಿ ಅದರ ಹೊಣೆ ಭಗವಂತನದು. ಆದುದರಿಂದ ನಿಯಂತ್ರಕ ತತ್ವಗಳನ್ನು ಸಾಮಾನ್ಯವಾಗಿ ಅಸಡ್ಡೆ ಮಾಡಿದಾಗಲೆಲ್ಲ ಭಗವಂತನೇ ಭೂಮಿಗುಳಿದು ಬಂದು ಸಮಾಜವನ್ನು ತಿದ್ದುತ್ತಾನೆ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ. ಆದರೂ ನಾವು ಈ ಸಂಗತಿಯನ್ನು ಎಚ್ಚರದಿಂದ ಗಮನಿಸಬೇಕು. ನಾವು ಭಗವಂತನ ಹೆಜ್ಜೆಯಲ್ಲೇ ನಡೆಯಬೇಕು. ಇದು ಇಂಪಾರ್ಟೆಂಟ್. ಆದರೆ ನಾವು ಅವನನ್ನು ಅನುಕರಿಸಲಾರೆವು ಎನ್ನುವುದನ್ನು ನೆನಪಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಗೋವರ್ಧನಗಿರಿ ಇನ್ನು ಬರ್ತಾ ಉಂಟು, ನಾವು ಹೋಗುವ ಮುಂದೆ ಅರ್ಥ ಆಗ್ತದೆ. ಆದರೆ ನಾವು ಅವನನ್ನು ಅನುಕರಿಸಲಾರೆವು ಎನ್ನುವುದನ್ನು ನೆನಪಿಡಬೇಕು. ಅನುಸರಿಸುವುದು ಮತ್ತು ಅನುಕರಿಸುವುದು ಒಂದೇ ಮಟ್ಟದಲ್ಲಿ ಇರುವುದಿಲ್ಲ. ಅನುಸರಿಸುವುದು ಮತ್ತು ಅನುಕರಿಸುವುದು, ನಾವು ಯಾವತ್ತು ಅನುಕರಿಸಬಾರದು, ಅನುಸರಿಸಬೇಕು. ಭಗವಂತನು ತನ್ನ ಬಾಲ್ಯದಲ್ಲಿ ಗೋವರ್ಧನಗಿರಿಯನ್ನು ಎತ್ತಿದನು. ನಾವು ಅವನನ್ನು ಅನುಕರಿಸಲಾರೆವು. ಭಗವಂತ ಯಾವಾಗಲೂ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಜಪಾದಿ ಕ್ರಿಯೆಗಳನ್ನು ಮಾಡಿದನು. ಅದನ್ನು ಅನುಸರಿಸಬಹುದು. ಇದನ್ನು ಯಾವ ಮನುಷ್ಯನೂ ಮಾಡಲು ಸಾಧ್ಯವಿಲ್ಲ. ಯಾವುದನ್ನು? ಗೋವರ್ಧನಗಿರಿಯನ್ನು ಎತ್ತುವಂಥದ್ದು. ನಾವು ಆತನ ಉಪದೇಶಗಳನ್ನು ಅನುಸರಿಸಬೇಕು. ಆದರೆ ನಾವು ಯಾವಾಗಲೂ ಅವನನ್ನು ಅನುಕರಿಸಬಾರದು. ಶ್ರೀಮದ್ ಭಾಗವತವು ಹೀಗೆ ಹೇಳುತ್ತದೆ. 10ನೇ ಸ್ಕಂದದ 33ನೇ ಅಧ್ಯಾಯದ 30ರಿಂದ 31ನೇ ಶ್ಲೋಕ, 30 ಮತ್ತು 31ನೇ ಶ್ಲೋಕ ಏನು ಹೇಳ್ತದೆ ನೋಡೋಣ. ಅದ ಕಾರಣ ನಾವು ಯಾವುದನ್ನು ಅನುಕರಿಸಬೇಕು, ಯಾವುದನ್ನು ಅನುಸರಿಸಬೇಕು, ಸಾಧು ಶಾಸ್ತ್ರ ಗುರುವಿನ ಮುಖಾಂತರ ತಿಳಿದು ಹಾಗೆ ಮಾಡಬೇಕು. ಸುಮ್ಮನೆ ನಾವು ಮಾಡುವಾಗಿಲ್ಲ. ನೈತತ್ ಸಮಾಚರೇ ಜಾತು ಮನಸಾಪಿ ಹ್ಯನೀಶ್ವರಃ ವಿನಶ್ಯತ್ಯಾಚರನ್ಮೌಢ್ಯಾತ್ ಯಥಾ ರುದ್ರೋಬ್ಧಿಜಂ ವಿಷಂ ಈಶ್ವರಾಣಾಂ ವಚಃ ಸತ್ಯಂ ತಥೈವಾಚರಿತಂ ಕ್ವಚಿತ್ ತೇಷಾಂ ಯತ್ಸ್ವವಚೋಯುಕ್ತಂ ಬುದ್ಧಿಮಾಂ ತತ್ ಸಮಾಚರೇತ್. ಇದು ಭಗವಂತ ಏನ್ ಹೇಳ್ತಿದ್ದಾರೆ ನೋಡಿ ಇಲ್ಲಿ ಶ್ರೀಮದ್ ಭಾಗವತದಲ್ಲಿ. ಮನುಷ್ಯನು ಭಗವಂತನ ಮತ್ತು ಅವನಿಂದ ಅಧಿಕಾರ ಪಡೆದ ಸೇವಕರ ಉಪದೇಶಗಳನ್ನು ಅನುಸರಿಸಬೇಕು. ಅದೇ ಆ 3 ವಿಚಾರ. ಅಷ್ಟೇ ಬೇರೆ ಏನು ಮಾಡಬಾರ್ದು ಅಂತ ಅರ್ಥ ಇದರದ್ದು. ಅಷ್ಟೇ ಅಂದ್ರೆ ಗುರು ಹೀಗೆ ಹೇಳ್ತಾನೆ, ನೀನು ಈ ಕೆಲಸ ಮಾಡಬೇಕು. ಕೆಲಸ ಮಾಡ್ತಾ ಮಾಡ್ತಾ ಜಪಾದಿ ಕ್ರಿಯೆಗಳನ್ನ ರೆಗ್ಯುಲರ್ ಮಾಡಬೇಕು. 16 ಮಾಲೆ ಜಪ ಮಾಡಬೇಕು, 4 ನಿಯಮಗಳನ್ನ ಫಾಲೋ ಮಾಡಬೇಕು. ಆಮೇಲೆ ನೀವು ಇದೇ ಕೆಲಸವನ್ನ ಮಾಡಬೇಕು. ಈ ನಿನ್ನ ಜೀವನ ನಿರ್ಭರ ಮಾಡ್ಲಿಕ್ಕೆ, ನಿನ್ನ ಜೀವನಕ್ಕೋಸ್ಕರ ಈ ಕೆಲಸ ಮಾಡು ನೀನು ಅಂತ ಗುರು ಹೇಳ್ತಾರೆ. ಅದನ್ನೇ ಮಾಡೋದು. ನಂಗೆ ಇಷ್ಟ ಇದ್ದದೇನೋ ಮಾಡ್ತಾ ಇರೋದಲ್ಲ. ಅವರ ಉಪದೇಶಗಳು ನಮಗೆ ಕಲ್ಯಾಣಕರ. ಯಾರ್ದು ಉಪದೇಶ? ಗುರುವಿನದ್ದು, ಆಮೇಲೆ ಶಾಸ್ತ್ರದ್ದು, ಆಮೇಲೆ ಸಾಧುಗಳದ್ದು. ಬುದ್ಧಿವಂತನಾದ ಮನುಷ್ಯನು ಅವರು ಉಪದೇಶಿಸಿದಂತೆ ಆಚರಿಸುತ್ತಾನೆ. ನಾವು ಆಚರಿಸಲಿಲ್ಲ ಅಂದ್ರೆ ಫಸ್ಟ್ ಸೆಂಟೆನ್ಸ್ ನಲ್ಲಿರೋ ಫಸ್ಟ್ ಪದ ಬುದ್ಧಿ ಇಲ್ಲದವರು ಅಂತ ಆಗ್ತದೆ ನಾವು. ಆದರೆ ಅವರ ಕಾರ್ಯಗಳನ್ನು ಅನುಕರಿಸದಂತೆ ಎಚ್ಚರಿಕೆ ವಹಿಸಬೇಕು. ಶಿವನನ್ನು ಅನುಕರಿಸಿ ವಿಷದ ಸಮುದ್ರವನ್ನು ಕುಡಿಯಲು ಪ್ರಯತ್ನಿಸಬಾರದು. ಸಮುದ್ರ ಮಂಥನದಲ್ಲಿ ಶಿವದೇವರು ಎಲ್ಲರಿಗೆ ಹೆಲ್ಪ್ ಆಗ್ಲಿ ಅಂತ ಕೊಡದದ್ದು. ನಾವು ಕೊಡಿದ್ರೆ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತದೆ. ದಾರಿಯಲ್ಲಿ ಇದ್ದವರಿಗೆಲ್ಲ ಎಲ್ಲಿ ಬೇಕಿದ್ರು ಬೀಳ್ತೇವೆ ನಾವು ಕುಡಿದ್ರೆ. ಯಾವುದು? ನಶೆಯಲ್ಲಿ ಕುಡಿದ್ರೆ ಎಲ್ಲಿ ಬೇಕಿದ್ರು ಬೀಳ್ತೇವೆ. ಆದರೆ ಶಿವ ಕುಡಿದಂತಹ ವಿಷ, ಆ ವಿಷ ಯಾಕೆ ಕುಡ್ದ ಅಂದ್ರೆ ಎಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ. ಅಂದ್ರೆ ಭಗವಂತನ ದಾಸರು ಎಲ್ಲರೂ ಮಾಡುವಂತಹ ಲೀಲೆಗಳೆಲ್ಲ ಸಮಾಜ ಕಲ್ಯಾಣಕ್ಕೋಸ್ಕರ. ನಾವು ಮಾಡುವ ಲೀಲೆಗಳು ಸಮಾಜ ದ್ರೋಹ. ನಾವು ಉದಾಹರಣೆಗೆ ಹೇಳೋಣ, ನಾವು ಮಾಡುವಂತ, ಇವತ್ತು ನನಗೆ ಈ ಕಾರಿದೆ, ನಾಳೆ 2 ಕಾರು ತಗೊಳ್ಳೋಣ, ಸಮಾಜಕ್ಕೆ ದ್ರೋಹ. ಎಷ್ಟೇ ಹಣ ಇರಲಿ ನನಗೆ, ಅದನ್ನು ಭಗವಂತನಿಗೆ ನಿಯೋಜಿಸದೆ ಸುಮ್ಮನೆ ಕಾರುಗಳನ್ನ ಮನೆಯಲ್ಲಿ ಲೈನ್ ಆಗಿಟ್ಟು ಏನು ಪ್ರಯೋಜನ? ಆಮೇಲೆ ಕುಡಿತ, ಜೂಜು ಈ ತರದೆಲ್ಲ ಮಾಡ್ತಾ ಇದ್ದೇವೆ. ಅದರಿಂದ ಯಾರಿಗೆ ಪ್ರಯೋಜನ? ಸಮಾಜಕ್ಕೆ ದ್ರೋಹ. ಅದು ರಾಷ್ಟ್ರಕ್ಕೆ ಯಾವ ರೀತಿಯಲ್ಲಿ ಹೆಲ್ಪ್ ಆಗ್ತದೆ ಅದು ವಿಚಾರ ಬೇರೆ. ಆದರೆ ನೈತಿಕ ರೀತಿಯಲ್ಲಿ ಅಂತೂ ಇದು ಹೆಲ್ಪ್ ಆಗುವುದೇ ಇಲ್ಲ. ಇದೆಲ್ಲ ಅನೈತಿಕವಾದಂಥ ವಿಚಾರ. ಆದ ಕಾರಣ ನಾವು ಭಗವಂತ ಮತ್ತು ಭಗವಂತನ ದಾಸರು ಮಾಡುವಂಥ ವಿಚಾರವನ್ನು ಅನುಕರಿಸದೆ ಅವರನ್ನು ಅನುಸರಿಸಲಿಕ್ಕೆ ಪ್ರಯತ್ನ ಪಡಬೇಕು. ಶ್ರೀಲ ಪ್ರಭುಪಾದರು ಒಂದು ಸಲ ಹೇಳಿದ್ರು, ನನಗೆ ಹೊಟ್ಟೆ ಏನೋ ಆಗ್ತಾ ಉಂಟು, ಏನಾದ್ರೂ ಕೊಡಿ ಅಂತ. ಆಗ ಯಾರೋ ಒಬ್ಬ 7 ಅಪ್ ಸ್ಪಿರಿಟ್ ಏನೋ ತಂದು ಕೊಟ್ಟರು. ಆಮೇಲೆ ಶ್ರೀಲ ಪ್ರಭುಪಾದರು ಕುಡಿದ್ರು. ಎಲ್ಲರೂ ಮರು ದಿವಸ ಆ ದೇವಸ್ಥಾನದಲ್ಲಿ ಎಲ್ಲ ಅದೇನ್ ಹೇಳ್ತಾರೆ,
ಡಬ್ಬ ಸಿಗ್ತದಲ್ಲ ಅದರದ್ದು ಸ್ಪಿರಿಟ್ ಏನದು ಸ್ಪಿರಿಟ್ ಅಲ್ಲ ಸ್ಪ್ರೈಟ್, ಸಾರಿ ಸ್ಪಿರಿಟ್ ಬೇರೆ, ಸ್ಪಿರಿಟ್ ಅಂದ್ರೆ ಆತ್ಮ. ಸ್ಪ್ರೈಟ್ ಅಥವಾ ಥಮ್ಸಪ್ ಏನೋ ಇರ್ಲಿ, ಯಾವುದೋ ಒಂದು ಅಂತೂ ಕೊನೆಗೆ ಅದು ಸೋಡಾ ಇದ್ದ ಹಾಗೆ. ನಾವು ಊರಿನಲ್ಲಿ ಸೋಡಾ ಕುಡಿತಾ ಇದ್ದೇವಲ್ಲ ಗೋಲಿ ಹಾಕಿ, ಅದೇ ರೀತಿ ವಿಚಾರ ಒಂದು, ಅದು ಶಿಲ ಪ್ರಭುಪಾದರು ಕೊಡೋದು. ಅದನ್ನೇ ಉದಾಹರಣೆ ತಕೊಂಡು ಎಲ್ಲರೂ ಕುಡಿಲಿಕ್ಕೆ ಸಾಧ್ಯವಾ? ಇಲ್ಲ. ಅದು ಸಮಯ ಸಂದರ್ಭಕ್ಕೆ ಅವರಿಗೆ ಅದು ಮೆಡಿಸಿನ್ ಆಗಿ ವರ್ಕ್ ಆಗಿದೆ, ಮಾಡಿದ್ದೇವೆ ನಾವು. ಆಮೇಲೆ ಅವರ ಶಿಷ್ಯರು ತಂದ್ರಂತೆ ಮರುದಿವಸ ಕೂಡ ಶಿಲ ಪ್ರಭುಪಾದರಿಗೆ ಇಷ್ಟ ಉಂಟಲ್ಲ ಅವರಿಗೆ ಅಂತ ಶಿಲ ಪ್ರಭುಪಾದರು ಬೈದು ಕಳಿಸಿದ್ರಂತೆ. ಆಮೇಲೆ ಎಲ್ಲರೂ ಕುಡಿಲಿಕ್ಕೆ ಪ್ರಯತ್ನ ಪಟ್ಟರು, ಅವರು ಕುಡಿದಿದಾರಲ್ಲ ನಾವು ಕುಡಿಬಹುದು ಅಂತೇಳಿ. ಇದು ಅನುಸರಣೆ ಅಲ್ಲ. ಶಿಲ ಪ್ರಭುಪಾದರು ಮತ್ತೆ ಹೇಳಿದ್ದನ್ನು ಯಾರು ಕೇಳಲಿಲ್ಲ, ಇದು ಕುಡಿಬಾರ್ದು ಅಂತ. ಕುಡಿಯುತ್ತೆ, ಅವರು ಕುಡಿದದನ್ನು ನೋಡಿ ಕುಡಿಲಿಕ್ಕೆ ಶುರು ಮಾಡಿದ್ರು. ಆದ ಕಾರಣ ನಾವು ಶಿಲ ಪ್ರಭುಪಾದರನ್ನಾಗ್ಲಿ ಬೇರೆ ಆಚಾರ್ಯಗಳನ್ನಾಗ್ಲಿ ಅನುಕರಣೆ ಮಾಡದೆ ಅವರು ಹೇಳಿದ್ದನ್ನು ಅನುಸರಿಸಲಿಕ್ಕೆ ಪ್ರಯತ್ನ ಪಡಬೇಕು. ಅನುಸರಿಸುವುದು ಅಂದ್ರೆ ನಾವು ಗುರುವಿನಲ್ಲಿ ಆಮೇಲೆ ಸಾಧು ಶಾಸ್ತ್ರಗಳನ್ನೆಲ್ಲ ನೋಡಿ ಅನುಸರಿಸುವಂಥದ್ದು, ಸುಮ್ಮನೆ ಅನುಸರಿಸುವಂಥದ್ದಲ್ಲ. ಈಶ್ವರರ ಎಂದರೆ ವಾಸ್ತವವಾಗಿ ಸೂರ್ಯ ಚಂದ್ರರ ಚಲನೆಗಳನ್ನು ನಿಯಂತ್ರಿಸಬಲ್ಲವರ ಸ್ಥಾನವನ್ನು ಉಚ್ಚ ಎಂದು ನಾವು ಯಾವಾಗಲೂ ಭಾವಿಸಬೇಕು. ಉಚ್ಚ ಸ್ಥಾನ ಯಾರು? ಸೂರ್ಯ ಚಂದ್ರನ ಚಲನೆಗಳನ್ನು ನಿಯಂತ್ರಬಲಿಸುವವರು. ಇಂತಹ ಶಕ್ತಿ ಇಲ್ಲದೆ ಅತ್ಯಂತ ಶಕ್ತರಾದ ಈಶ್ವರರನ್ನು ಅನುಕರಿಸಲು ಸಾಧ್ಯವಿಲ್ಲ. ಶಿವನು ವಿಷದ ಸಾಗರವನ್ನು ಕುಡಿದ, ಸ್ವಲ್ಪ ಅಲ್ಲ ಸಾಗರ. ನಮ್ಗೆ ಸಾಗರ ಎಷ್ಟು ದೊಡ್ಡದು ಅಂತ ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅಂತ ಸಾಗರವನ್ನು ಕುಡಿದದ್ದು ಯಾರು? ಶಿವದೇವರು, ಶಂಭೋ ಶಂಕರ. ಆದರೆ ಸಾಮಾನ್ಯ ಮನುಷ್ಯನೂ ಅಂತಹ ವಿಷದ ಹನಿಯನ್ನು ಕುಡಿಯಲು ಪ್ರಯತ್ನಿಸಿದರೂ ಸತ್ತು ಹೋಗುತ್ತಾನೆ. ಗಾಂಜಾ ಮತ್ತು ಅಂತಹ ಮಾದಕ ವಸ್ತುಗಳನ್ನು ಸೇವಿಸಲು ಬಯಸುವರು ಹುಸಿ ಶಿವಭಕ್ತರು ಅನೇಕರಿದ್ದಾರೆ. ಎಷ್ಟೋ ಜನ ಬೀಡಿ ಸಿಗರೇಟ್ ಅದು ಇದೆಲ್ಲ ತೆಗೆದು ಹೇಳುದು ಶಿವದೇವರಿಗೆ ಹೇಳುದು. ಎಂಥ ದುಸ್ಥಿತಿ ನಮಗೆ ಹೇಳಿ ನಾವೆಲ್ಲ ಆಗ್ತಿದ್ದೇವೆ. ಶಿವನ ಕಾರ್ಯಗಳನ್ನು ಹೀಗೆ ಅನುಕರಿಸಿ ತಾವು ಸಾವನ್ನು ಹತ್ತಿರಕ್ಕೆ ಕರೆಯುತ್ತಿದ್ದೇವೆ ಎನ್ನುವುದನ್ನು ಅವರು ಮರೆಯುತ್ತಾರೆ. ಇದೇ ರೀತಿ ಭಗವಂತನ ರಾಸಲೀಲೆಯನ್ನು ಅನುಕರಿಸ ಬಯಸುವ ಶ್ರೀಕೃಷ್ಣನ ಹುಸಿ ಭಕ್ತರಿದ್ದಾರೆ. ಈಗ ಶಿಲ ಪ್ರಭುಪಾದರ ಗುರುಗಳಾದ ಭಕ್ತಿ ಸಿದ್ಧಾಂತ ಸ್ವಾಮಿ ಶಿಲ ಪ್ರಭುಪಾದರ ತಂದೆಯವರಾದ ಭಕ್ತಿ ವಿನೋದ್ ಠಾಕೂರ್ ಮಹಾಶಯರು ಏನ್ ಮಾಡಿದ್ರು ಅಂತ ಹೇಳಿ, ಆ ಸಮಯದಲ್ಲಿ ಈ ರೀತಿ ಬೇರೆ ಬೇರೆ ಗೌಡೀಯ ವೈಷ್ಣವರು ಬೇರೆ ಬೇರೆ ರೀತಿ ಅವರಿಗೆ ಅಧಪತನವಾಗಿತ್ತು, ಬೇರೆ ಬೇರೆ ರೀತಿಯಲ್ಲಿ. ಅದರಲ್ಲೂ ಈ ರೀತಿಯ ರಾಸಲೀಲೆಗಳನ್ನೆಲ್ಲ ಹೊರಗೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸುಮ್ಮನೆ ಸಾಮಾನ್ಯ ವ್ಯಕ್ತಿಗಳು ಅದನ್ನ ನಿಯಂತ್ರಣಕ್ಕೆ ತಂದವರೇ ಇವರು. ಯಾರು? ಭಕ್ತಿ ವಿನೋದ್ ಠಾಕೂರ್. ಅಂತಹ ಭಕ್ತಿ ವಿನೋದ್ ಠಾಕೂರ್ರಂತಹ ಮಹಾ ವ್ಯಕ್ತಿಗಳಿರುವಂತಹ ಪರಂಪರೆ ನಮಗೆ ಸಿಕ್ಕಿದೆ. ನಮ್ಮ ತುಂಬಾ ಖುಷಿ ಕೊಡ್ಬೇಕು ನಮಗೆ, ಇದು ನಮ್ಮ ಭಾಗ್ಯವೇ ಇದು. ಆದುದರಿಂದ ಉತ್ತಮ ಮಾರ್ಗವೆಂದರೆ ಬಲಶಾಲಿಗಳನ್ನು ಅನುಕರಿಸಲು ಹೋಗದೆ ಅವರ ಉಪದೇಶವನ್ನಷ್ಟೇ ಅನುಕರಿಸುವುದು. ತುಂಬಾ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಬೇಕು ಇದನ್ನ. ಉಪದೇಶವನ್ನಷ್ಟೇ ಅನುಸರಿಸುವುದು. ಅದನ್ನ ನಾವು ಹೇಗೆ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ, ಶ್ರೀಲ ಪ್ರಭುಪಾದ ಹೇಳ್ತಾರೆ, ಇದು ಮಾಡು ಅಂತ ಭಗವದ್ಗೀತೆಯಲ್ಲಿ ಬರೀತಾರೆ, ಇದನ್ನು ಮಾಡು ಅಂತ ಕೃಷ್ಣ ಬರೆದಿದ್ದಾರೆ, ಅದನ್ನೇ ಮಾಡಬೇಕು. ಸುಮ್ಮನೆ ಮಾಡಿದ್ದನ್ನೆಲ್ಲ ಮಾಡುದಲ್ಲ, ಭಗವಂತ ಮಾಡಿದ್ದನ್ನೆಲ್ಲ ನಾವು ಮಾಡುದಲ್ಲ. ಭಗವಂತ ಬರ್ದಿದ್ದಾನಲ್ಲ ಭಗವದ್ಗೀತೆಯಲ್ಲಿ, ಶ್ರೀಮದ್ ಭಾಗವತದಲ್ಲಿ ಎಲ್ಲ, ಅದನ್ನು ಮಾಡ್ಬೇಕು ನಾವು. ಯಾವ್ದು ಹೇಳಿದ್ರೆ ಹೀಗೆ ಮಾಡು ಭಕ್ತನಾದಿ ನೀನು, ಹೀಗಾದ್ರೆ ಭಕ್ತನಾಗ್ತಿ ನೀನು ಅಂತ ಹೇಳಿದ್ದನ್ನ ಮಾಡ್ಬೇಕು. ಹೇಗೆ ಹೇಳ್ತಾನೆ ಭಗವಂತ? ಏನ್ ಹೇಳ್ತಾರೆ? ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ನಿತ್ಯಂ ನಿತ್ಯಯುಕ್ತ ಉಪಾಸತೆ. ನಿತ್ಯಯುಕ್ತ ಅಂದ್ರೆ ಇದು, ನಿತ್ಯಯುಕ್ತ ಅಂತ ಹೇಳಿದ್ರೆ ಯಾವತ್ತು ಭಗವಂತನ ದಾಸರು ಏನ್ ಮಾಡ್ತಾರೆ ಹಾಗೆಯೇ ನಾವು ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಏನ್ ಮಾಡ್ತಾರೆ ದಾಸರು? ಸತತಂ ಕೀರ್ತಯಂತೋ ಮಾಂ ಅಂದ್ರೆ ಕೃಷ್ಣನನ್ನ, ಭಗವಂತನನ್ನ ಸತತವಾಗಿ ಕೀರ್ತನೆ ಮಾಡ್ತಾರೆ. ಸತತಂ ಕೀರ್ತಯಂತೋ ಮಾ ಯತಂತಶ್ಚ ದೃಢವ್ರತಾಃ. ಆಮೇಲೆ ಆದಷ್ಟು ಪ್ರಯತ್ನ ಪಡ್ತಾ ಇರ್ತಾರೆ, ಎಲ್ಲೆಲ್ಲಿ ತಪ್ಪುತ್ತೇನೆ ಅಲ್ಲಿ ಸರಿ ಮಾಡಿ ಪುನಃ 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 ಸೇವೆ ಮಾಡ್ಲಿಕ್ಕೆ. ಆಮೇಲೆ ಯಾವತ್ತು ಭಗವಂತನಿಗೆ ಶರಣಾಗಿರ್ತಾರೆ. ಭಗವಂತನನ್ನು ಬಿಟ್ಟು ಬೇರೆ ಏನಿಲ್ಲ ಅಂಥವರಿಗೆ. ಅಂಥ ದಾಸರ ಸೇವೆ ನಾವು ಮಾಡಬೇಕು, ಅಂಥ ದಾಸರನ್ನ ಅನುಸರಿಸಬೇಕು. ಅಂದ್ರೆ ಇಲ್ಲಿ ರಾಸಲೀಲೆ, ವಿಷ ಕುಡಿಯುವುದು ಇಂಥದ್ದನ್ನೆಲ್ಲ ಅನುಸರಿಸುವಂಥದ್ದಲ್ಲ. ಅವರ ಅರ್ಹತೆ ಇಲ್ಲದೆ ಅವರ ಸ್ಥಾನಗಳನ್ನು ಆಕ್ರಮಿಸಲು ಪ್ರಯತ್ನಿಸಬಾರದು. ಈಗ ಗುರುವಿನ ಸ್ಥಾನವನ್ನ ಶಿಷ್ಯ ಆಕ್ರಮಿಸುವುದು ಮಹಾ ಅಪರಾಧ, ಇದು ಗುರುದ್ರೋಹ. ಇದು ಅಂದ್ರೆ ನಾವು ಸ್ವಲ್ಪ ಶ್ಲೋಕ ಒಳ್ಳೆ ಹೇಳಲಿಕ್ಕೆ ಬರ್ತದೆ ಅಂತ ಇಟ್ಕೊಳ್ಳುವ, ನಾನೇ ಗುರು, ಅಯ್ಯೋ ನನ್ನ ಗುರುಗಳಿಗೆ ಏನ್ ಬರುದಿಲ್ಲ ಅಂತ ತಿಳ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ಜನಗಳು. ಅಥವಾ ಯಾರಾದ್ರೂ ಒಬ್ರು ವೈಷ್ಣವ ಕೊಡ್ತಾ ಇದ್ದಾರೆ, ನನಗಿಂತ ಸ್ವಲ್ಪ ಮುಂದೆ ಬಂದಿದ್ದಾರೆ ಅವರು, ಅವರಿಗೆ ನನ್ನಷ್ಟು ಗೊತ್ತಿಲ್ಲ ಅವರಿಗೆ, ಸುಮ್ಮನೆ ಅವರು
ಎಲ್ಲರಲ್ಲಿ ಹೇಳಿಕ್ಕೆ ಬರುತ್ತೆ. ಇದು ದ್ರೋಹ ಮಾಡ್ತಾ ಇದ್ದೇವೆ ನಾವು. ನಮಗೆ ಗೊತ್ತಿಲ್ಲ, ಏನು ಗೊತ್ತುಂಟು ಗೊತ್ತಿಲ್ಲ ಅಂತ ಹೇಳುದೇ ನಮಗೆ ಗೊತ್ತಿಲ್ಲ. ಏನೋ ಬಾಯಲ್ಲಿ 4 ಶ್ಲೋಕ ಬಂದ ಕೂಡಲೇ ನಾವು ಒಳ್ಳೆ ದೊಡ್ಡ ಭಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಯಾವುದನ್ನು ಒಳ್ಳೆ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಗೊತ್ತ ತಕ್ಷಣ ನಾನು ಒಳ್ಳೆ ದೊಡ್ಡ ಭಕ್ತ ಆಗೋದಿಲ್ಲ. ಯಾವಾಗ ದೊಡ್ಡ ಭಕ್ತ ಆಗ್ತಾನೆ ಅಂತ ಹೇಳಿದ್ರೆ ಗುಲಾಮನಾಗುವಾಗ ಮಾತ್ರ. ನಮಗೆ ಏನು ಗೊತ್ತಿಲ್ಲ ಅಂತ ಹೇಳಿ ಗುಲಾಮನಾಗುವಾಗ ಏನಾಗ್ತದೆ, ಸಂಪೂರ್ಣವಾಗಿ ಭಗವಂತನಿಗೆ, ಭಗವಂತನ ಭಕ್ತರಿಗೆ ನೋಡಿ ಖುಷಿ ಆಗ್ತದೆ. ಎಸ್, ಅವನು ನನ್ನನ್ನು ಸಂಪೂರ್ಣವಾಗಿ ಸರೆಂಡರ್ ಆಗಿದ್ದಾನೆ. ಆಗ ಆ ಒಂದು ಸರೆಂಡರ್ ಪ್ರೊಸೆಸ್ ಅಲ್ಲಿ ಏನ್ ಸಿಗ್ತದೆ, ಪ್ರಯೋಜನ ಸಿಗ್ತದೆ. ಆ ಪ್ರಯೋಜನ ಅಂತ ಹೇಳಿದ್ರೆ ಗುರುವಿಗೆ, ಭಗವಂತನಿಗೆ ಹತ್ತಿರ ಆಗ್ತೇವೆ ನಾವು. ಭಗವಂತನಿಗೆ, ಗುರುವರಿಗೆ ಹತ್ತಿರ ಆಗುದು ಅಂತ ಹೇಳಿದ್ರೆ ಮಾತಾಡ್ಬೇಕು ಅಂತಿಲ್ಲ. ಹೃದಯದಲ್ಲಿ ಪರಿವರ್ತನೆ ಆಗುವುದೇ ಮಾತು. ಹೃದಯದಲ್ಲಿ ಪರಿವರ್ತನೆ ಆಗುವುದೇ ಮಾತು. ನೇರವಾಗಿ ಶ್ರೀಲ ಪ್ರಭುಪಾದರನ್ನ ಹೆಚ್ಚಿನ ಕೆಲವು ಅವರ ಶಿಷ್ಯಂದಿರು ನೋಡೇ ಇರಲಿಲ್ಲ ಅಂದ್ರೆ ಒಂದು ಸಲ ಏನು ನೋಡಿರ್ತಾರೆ, ನೇರವಾಗಿ ಏನೂ ಸಂಬಂಧ ಇರುವುದಿಲ್ಲ. ಆದ್ರೆ ಅವರು ಹೇಳಿದಂತಹ ವಿಚಾರಗಳನ್ನ ಅವರ ಲೆಕ್ಚರ್ ಮುಖಾಂತರ ಕೇಳಿದ್ದಾಗ್ಲಿ, ಅವರು ಬರೆದಿದ್ದಂತಹ ಪುಸ್ತಕಗಳನ್ನು ನೋಡಿ ಓದಿ ಆಗ್ಲಿ, ಅದೇ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಹೃದಯ ಪರಿವರ್ತನೆಯಾಗಿ ಅವರು 106 ಜನರಿಗೆ ಈ ಭಕ್ತಿಯನ್ನು ಕೊಡ್ತಿದ್ದಾರೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ ಹೃದಯ ಪರಿವರ್ತನೆ. ಭಗವಂತನ ನಿಜವಾಗ ಭಕ್ತರ ಸಂಬಂಧ ಅಂದ್ರೆ ನಮ್ಮ ಹೃದಯ ಪರಿವರ್ತನೆ. ಆಗ ನಮಗೆ ನೇರವಾಗಿ ಭಕ್ತರ ಸಂಬಂಧ ಆಗ್ತದೆ. ಆದ ಕಾರಣ ಸುಮ್ಮನೆ ನಾವು ಹಾತೊರಿಬಾರ್ದು, ಅವರು ಹೀಗೆ ನನಗೆ ಭಗವಂತನ ಭಕ್ತರ ಗುರುಗಳ ಸಂಬಂಧವೇ ಇಲ್ಲ. ಅವರು ಹೇಳಿದಂತಹ ವಿಚಾರಗಳನ್ನು ನಾವು ಮಾಡುವುದಂದ್ರೆ ಅವರ ನೇರ ಸಂಪರ್ಕ. ಅವರು ಹೇಳಿದ ಆದೇಶವನ್ನ ಪರಿಪಾಲಿಸುವುದು ಅಂತ ಹೇಳಿದ್ರೆ ನೇರ ಸಂಬಂಧ. ಆದ ಕಾರಣ ನಮಗೆ ಹೆಚ್ಚಿನವರಿಗೆ ನಮ್ಮ ಗುರುಗಳ ಜೊತೆಯಲ್ಲೇ ಇರುವುದಿಲ್ಲ. ಹೆಚ್ಚಿನವರಿಗೆ ಯಾರ್ಯಾರು ನಮಗೆ ದೀಕ್ಷೆ ಆಗಿದೆ, ನಮ್ಗೆ ಯಾರು ನಮ್ಮ ಹತ್ತಿರ ಕೂತ್ಕೊಂಡಿರುವುದಿಲ್ಲ ಗುರುಗಳು. ಹೆಚ್ಚಿನವರಿಗೆ ನಾವು ಗುರುಗಳ ಹತ್ತಿರವೇ ಏನಿರುವುದಿಲ್ಲ. ಆದ ಕಾರಣ ನಾವು ಗುರುಗಳು ಹೇಳಿದಂತಹ ವಚನಗಳನ್ನ ಚಾಚು ತಪ್ಪದೆ ಅದನ್ನ ಅನುಸರಿಸಲಿಕ್ಕೆ ಪ್ರಯತ್ನ. ಹಾಗೆ ಏನಾಗ್ತದೆ ಅಂತ ಹೇಳಿದ್ರೆ ನಮಗೆ ಭಗವಂತನ ಪ್ರೀತಿ ಪ್ರಾಪ್ತಿ ಆಗ್ತದೆ. ಮುಂದಿನ ಶ್ಲೋಕ 25ನೇ ಶ್ಲೋಕ. ಸಕ್ತಾಃ ಕರ್ಮಣ್ಯ ವಿದ್ವಾಂಸೋ ಯಥಾ ಕುರುವಂತಿ ಭಾರತ ಕುರ್ಯಾದ್ ವಿದ್ವಾಂಸ್ ತಥಾ ಸಕ್ತಸ್ ಚಿಕೀರ್ಷುರ್ಲೋಕ ಸಂಗ್ರಹಂ. ಅನುವಾದ: ಅಜ್ಞಾನಿಗಳಾದವರು ಹೇಗೆ ಫಲ ಆಸಕ್ತರಾಗಿ ಕರ್ಮವನ್ನು ಮಾಡುತ್ತಾರೆಯೋ ಹಾಗೆಯೇ ವಿದ್ವಾಂಸರು ಆಸಕ್ತಿ ಇಲ್ಲದೆ ಜನಸಾಮಾನ್ಯರನ್ನು ಯೋಗ್ಯ ಮಾರ್ಗದಲ್ಲಿ ಕರೆದೊಯ್ಯಲು ಕರ್ಮವನ್ನು ಮಾಡಬೇಕು. ಅರ್ಥ ಆಗ್ತಾ ಉಂಟಲ್ಲ ನಮಗೆಲ್ಲರಿಗೂ? ಹಾಗೆ ಹೇಳಿದ ಶ್ಲೋಕವೇ ಶ್ರೀಮದ್ ಭಾಗವತಮಲ್ಲಿ ಹೇಳಿದೆ. ಸೇಮ್ ಏನಾಗಿದೆ, ನಮಗೆಷ್ಟು ಫಲ ಆಸಕ್ತಿಯಿಂದ ನಾವು ಕರ್ಮಿಗಳಾಗಿ ಕೆಲಸ ಮಾಡ್ತೇವೆ, ಆದರೆ ಭಕ್ತರು ಏನ್ ಮಾಡ್ತಾರೆ, ನೋಡ್ಲಿಕ್ಕೆ ಅದೇ ಕರ್ಮ ಮಾಡ್ತಾರೆ, ಆದರೆ ಅದರಲ್ಲಿ ಎಳ್ಳಷ್ಟು ಆಸಕ್ತಿ ಇರುವುದಿಲ್ಲ. ಎಳ್ಳಷ್ಟು ಅದರದ್ದು ಫಲ ಆಸಕ್ತಿ ಇರುವುದಿಲ್ಲ ಅಂದ್ರೆ ಫಲ ಅಪೇಕ್ಷೆ ಇರುವುದಿಲ್ಲ. ಅದೆಲ್ಲ ಭಗವಂತನಿಗೆ ಅಂತ ಹೇಳಿ ಮಾಡುವಂಥದ್ದು. ಈಗ ಯಾರೋ ಒಬ್ಬ ಕೆಲಸ ಮಾಡ್ತಾನೆ ಅಂದ್ರೆ ಅದು ಭಗವಂತನಿಗೆ, ಅಂದ್ರೆ ಅದರಲ್ಲಿ ಸಿಕ್ಕಿದಂತ ಫಲವನ್ನ ಭಗವಂತನಿಗೆ, ಸುಮ್ಮನೆ ಕೆಲಸವನ್ನು ಮಾತ್ರ ಅಲ್ಲ, ಫಲವನ್ನೆಲ್ಲ ಸಂಪೂರ್ಣವಾಗಿ ನಾವು ಎಷ್ಟು ಜನ ಕೊಡ್ತಾ ಇದ್ದೇವೆ? ತುಂಬಾ ವಿರಳ. ಆದ ಕಾರಣ ನಾವು ವಿದ್ವಾಂಸರಲ್ಲ, ನಾವು ಕರ್ಮದಲ್ಲಿ ಫಲಾಸಕ್ತರಾಗಿ ಮಾಡುವ ಕಾರಣ ನಾವು ನಿಧಾನವಾಗಿ ಅಲ್ಲಿ ಮುಂದೆ ಹೋಗ್ಬೇಕು ಅಂತ ಹೇಳಿದ್ರೆ ವರ್ಣಾಶ್ರಮ ಧರ್ಮವನ್ನ ಚಾಚು ತಪ್ಪದೆ ಅದನ್ನ ಅನುಸರಿಸಲಿಕ್ಕೆ ಪ್ರಯತ್ನ ಪಡ್ತಾ ಜೊತೆಯಲ್ಲಿ ಭಾಗವತ ಧರ್ಮವನ್ನ ಇನ್ನೂ ಸೀರಿಯಸ್ ಆಗಿ ಮಾಡ್ಲಿಕ್ಕೆ ಶುರು ಮಾಡಬೇಕು. ಸಂಪೂರ್ಣವಾಗಿ ಭಾಗವತ ಧರ್ಮ ಅಂದ್ರೆ ಇದೇ ನಾವು ಓದ್ತಾ ಇರುವಂತಹದ್ದ ಭಾಗವತ ಧರ್ಮ. ಅದೇ ನಮ್ಮ ನಿಜವಾದ ಕರ್ಮ, ಆದ್ರೆ ನಮ್ಮಲ್ಲಿ ಎಷ್ಟು ಜನ ಅದನ್ನೇ ಮಾಡ್ಲಿಕ್ಕೆ ಸಾಧ್ಯ? ತುಂಬಾ ಕಮ್ಮಿ. ಅದ ಕಾರಣ ನಾವು ಎರಡನ್ನೂ ಮಾಡ್ಬೇಕು. ಈಗ ಸದ್ಯಕ್ಕೆ ಭಾವಾರ್ಥ: ಕೃಷ್ಣ ಪ್ರಜ್ಞೆ ಇರುವವನಿಗೂ ಮತ್ತು ಕೃಷ್ಣ ಪ್ರಜ್ಞೆ ಇಲ್ಲದಿರುವವನಿಗೂ ಅವರ ಬೇರೆ ಬೇರೆ ಅಪೇಕ್ಷೆಗಳಿಂದ ವ್ಯತ್ಯಾಸ ಉಂಟಾಗುತ್ತದೆ. ಕೃಷ್ಣ ಪ್ರಜ್ಞೆಯ ಬೆಳವಣಿಗೆಗೆ ನೆರವಾಗದೆ ಇರುವುದು ಏನನ್ನು ಕೃಷ್ಣ ಪ್ರಜ್ಞೆ ಇರುವವನು ಮಾಡುವುದಿಲ್ಲ. ಪ್ರಾತಿಕೂಲ್ಯಸ್ಯ ವರ್ಜನಂ, ಆನುಕೂಲ್ಯಸ್ಯ ಸಂಕಲ್ಪ. ಯಾವ್ದು ಕೃಷ್ಣ ಪ್ರಜ್ಞೆಗೆ ಸಹಾಯ ಆಗ್ತದೆ ಅದನ್ನು ಮಾತ್ರ ಮಾಡುವಂಥದ್ದು ಕೃಷ್ಣ ಭಕ್ತ. ಯಾವ್ದು ಸಹಾಯ ಆಗುದಿಲ್ಲ ಅದನ್ನು ತ್ಯಜಿಸುವಂಥದ್ದು ಕೃಷ್ಣ ಭಕ್ತ. ಆದ್ರೆ ಕೃಷ್ಣ ಭಕ್ತನಲ್ಲದವನು, ಅಭಕ್ತನೋದು ಇದನ್ನು ಯಾವುದೂ ಚಿಂತೆ ಮಾಡುವುದಿಲ್ಲ. ನನಗೆ ಏನು ಸುಖ ಕೊಡ್ತದೆ, ನನಗೇನು ಲಾಭ ಸಿಗ್ತದೆ ಅದನ್ನು ಮಾತ್ರ ನಾನು ಮಾಡುದು. ಎಲ್ಲಿ ಹೋದ್ರೂ ಲೆಕ್ಕ, ನನಗೆ ಎಷ್ಟು ಸಿಗ್ತದೆ ಅಂತ ಕೇಳುವುದೇ ನಮ್ಮಲ್ಲಿ. ನಾವು ಏನಾಗ್ಬೇಕು, ಕೃಷ್ಣನಿಗೆ ಎಷ್ಟು ಸಿಗ್ತದೆ ಅಂತ. ಈಗ ನಾವು ಎಲ್ಲಿಯಾದ್ರೂ ಚಂದ ವಸೂಲಿ ಮಾಡ್ಲಿಕ್ಕೆ ಹೋಗುದು ಅಂದ್ರೆ ಕೃಷ್ಣನಿಗೆ ಎಷ್ಟು ಸಿಗ್ತದೆ, ಜಾಸ್ತಿ ಸಿಗ್ಲಿ ಅಂತ ಹೇಳಿ ಹೋಗುವಂತ. ಆದ ಕಾರಣ ಈ ಅತಿ ಸರ್ವತ್ರ ವರ್ಜಯೇತ್ ಅಂತ ಇದೆಯಲ್ಲ, ಆ ಅತಿ ಸರ್ವತ್ರ ವರ್ಜಯೇತ್ ಅಂತ ಹೇಳಿದ್ರೆ ಕರ್ಮಿಗಳಿಗೆ, ಭಕ್ತರಿಗೆ ಎಲ್ಲ ಅತಿ. ಯಾವುದು ಭಕ್ತಿ? ಎಲ್ಲ ಅತಿಯೇ ಆಸೆ. ಭಕ್ತಿಯಲ್ಲಿ ಯಾವತ್ತೂ ಅತಿ ಮಾಡಬೇಕು.
ಆದ್ರೆ ಭಕ್ತಿ ಎಲ್ಲದನ್ನೆಲ್ಲ ಕಮ್ಮಿ ಮಾಡ್ತಾ ಹೋಗ್ಬೇಕು. ಕೃಷ್ಣ ಪ್ರಜ್ಞೆಯ ಬೆಳವಣಿಗೆ ನೆರವಾಗದೇ ಇರುವಂತಹ ವಿಚಾರ ಅದೆಲ್ಲ. ಅವನು ಐಹಿಕ ಚಟುವಟಿಕೆಗಳಲ್ಲಿ ಅತ್ಯಾಸಕ್ತಿ ಇರುವ ಅಜ್ಞಾನಿಯಂತೆಯೇ ಕೆಲಸ ಮಾಡಬಹುದು. ನೋಡುವಾಗ ಅವನು ಊಟ ಮಾಡ್ತಿದ್ದಾನೆ, ಅವನು ಅಡಿಗೆ ಮಾಡ್ತಿದ್ದಾನೆ. ಕೆಲವರು ಹೇಳ್ತಾರಲ್ಲ, ಕಮೆಂಟ್ ಮಾಡ್ತಾರೆ, ಏನು ಭಕ್ತರು ದೇವರ ಹೆಸರು ಹೇಳಿ ಏನೇನೋ ಸ್ಪೆಷಲ್ ಮಾಡಿ ತಿಂತಾ ಇದ್ದಾರಪ್ಪ. ಭಕ್ತರೇ ಎಂತ ಹೇಳುದು ದೇವರ ಹೆಸರು, ಕೃಷ್ಣನ ಹೆಸರು ಹೇಳ್ತಾರೆ, ನೋಡಿದ್ರೆ ಎಲ್ಲ ತಿಂತಾರೆ ಅವರು. ಏನು ಗುಲಾಬ್ ಜಾಮೂನ್ ತಿಂತಾರೆ, ಪಾಯಸ ತಿಂತಾರೆ, ಹೋಳಿಗೆ ತಿಂತಾರೆ, ಎಲ್ಲೋ ತಿಂತಾರೆ. ಇವರದ್ದೇನು ವೈರಾಗ್ಯ ಇದು, ಇವರದ್ದೆಂತ ವೈರಾಗ್ಯ ಅಂತ ಹೇಳಿ ತಮಾಷೆ ಮಾಡ್ತಾರೆ. ಯಾಕೆಂತಂದ್ರೆ ನೋಡ್ಲಿಕ್ಕೆ ಚಟುವಟಿಕೆ ನಮ್ಮ ಹಾಗೆ ಕಾಣ್ತಾ ಉಂಟವರಿಗೆ. ಏನು ದೇವಸ್ಥಾನಕ್ಕೆ ಹೋಗಿ ಡ್ಯಾನ್ಸ್ ಮಾಡ್ತಿದ್ದಾರೆ, ನನಗೆ ಅಲ್ಲಿ ಹೋಗುವಾಗ ಇವರೇನು ಡ್ಯಾನ್ಸ್ ಮಾಡ್ತಿದ್ದಾರೆ, ಕುಣಿತಾ ಇದ್ದಾರೆ, ಏನು ಹಾಡ್ತಾ ಇದ್ದಾರೆ, ಜೋರು ಮೃದಂಗ ಅಂತೂ ಕೇಳಿದ್ರೆ ನನಗೆ ಕಿವಿ ನೋವಾಗ್ತದೆ, ಅಷ್ಟು ಜೋರು ಮೃದಂಗ ಹೊಡಿತಾರೆ. ಯಾರು ಹೇಳುದು? ಕರ್ಮಿಗಳು. ಕಾಣ್ಲಿಕ್ಕೆ ಏನು ನನ್ನ ಹಾಗೆ ಪಬ್ಬಲ್ಲಿ ಗುಂಡ ಹಾಗೆ ಕುಣಿತಾರೆ ಅಂತ ಅವರ ಮನಸ್ಸಿಗೆ. ಅಂದ್ರೆ ಅವರಿಗೆ ಅರ್ಥ ಆಗ್ತಿಲ್ಲ ಇದು ಯಾವ ಸ್ತರದಲ್ಲಿ ಇದೆ. ನೇರವಾಗಿ ಭಗವಂತನ ಜೊತೆ ಸಂಬಂಧ ಇರುವಂತಹ ವಿಚಾರವನ್ನು ಮಾಡ್ತಿದ್ದಾರೆ ಭಕ್ತರು, ಆದ್ರೆ ಅದನ್ನು ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನನಗೆ. ಅಂತಹ ಒಂದು ಕೆಳ ಸ್ತರದಲ್ಲಿ ನಾನಿದ್ದೇನೆ. ಆದ ಕಾರಣ ಇದನ್ನು ನಾನು ಎಷ್ಟು ಚೆನ್ನಾಗಿ ಅರ್ಥ ಮಾಡಬೇಕು ಅಂತ ಹೇಳಿದ್ರೆ, ಭಗವಂತನ ಭಕ್ತರು ಮಾಡುವಂತಹ ಎಲ್ಲ ವಿಚಾರಗಳು ಎಲ್ಲರಿಗೂ ಸಹಾಯ ಆಗುವಂಥದ್ದು. ಆ ತಮಾಷೆ ಮಾಡಿದವರಿಗೆ ಕೂಡ ಸಹಾಯ ಆಗ್ತದೆ. ಈಗ ಯಾರೋ ಒಬ್ರು ತಮಾಷೆ ಮಾಡ್ತಾ ಇದ್ದಾರೆ ಭಕ್ತರಿಗೆ ಅಂದ್ರೆ, ಓ ಹರೇ ಕೃಷ್ಣದವರು ಹೀಗೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಹರೇ ಕೃಷ್ಣ ಅಂತ ಬಾಯಲ್ಲಿ ಬಂತವರಿಗೆ. ಈ ರೀತಿಯಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಅಥವಾ ಭಕ್ತರು ಮಾಡುವಂತಹ ಎಲ್ಲ ವಿಚಾರಗಳು ಎಲ್ಲರಿಗೂ ಸಹಾಯ ಆಗ್ತದೆ. ಆದರೆ ಇನ್ನೊಬ್ಬರು ಕೃಷ್ಣನ ತೃಪ್ತಿಗಾಗಿಯೇ ಕೆಲಸ ಮಾಡುತ್ತಾನೆ ಭಗವದ್ಭಕ್ತ. ಆದುದರಿಂದ ಹೇಗೆ ಕಾರ್ಯ ಮಾಡಬೇಕು ಮತ್ತು ಹೇಗೆ ಕಾರ್ಯ ಫಲವನ್ನು ಕೃಷ್ಣ ಪ್ರಜ್ಞೆಯ ಉದ್ದೇಶಕ್ಕೆ ಬಳಸಬೇಕು ಎಂದು ಜನರಿಗೆ ತೋರಿಸಿಕೊಡುವುದು ಕೃಷ್ಣ ಪ್ರಜ್ಞೆ ಇರುವವನ ಕರ್ತವ್ಯ. ನಾವೆಲ್ಲ ಪ್ರಯತ್ನ ಪಡ್ತಿದ್ದೇವಲ್ಲ ಕೃಷ್ಣ ಪ್ರಜ್ಞೆಯನ್ನು ನಮ್ಮದಾಗಿಸಿಕೊಳ್ಳಿಕ್ಕೆ. ನಮ್ಮ ಕರ್ತವ್ಯ ಏನು ಅಂತ ಹೇಳಿ ಶ್ರೀಲ ಪ್ರಭುಪಾದರಲ್ಲಿ ಬರೆದಿದ್ದಾರೆ. ಇದನ್ನು ನಾವು ಅನುಸರಿಸಬೇಕು, ಇದನ್ನು ನಾವು ಮಾಡಬೇಕು. ಏನ್ ಮಾಡಬೇಕು? ಆದುದರಿಂದ ಹೇಗೆ ಕಾರ್ಯ ಮಾಡಬೇಕು, ಹೇಗೆ ಕಾರ್ಯ ಮಾಡಬೇಕು ಮತ್ತು ಹೇಗೆ ಕಾರ್ಯ ಫಲವನ್ನು ಕೃಷ್ಣ ಪ್ರಜ್ಞೆಯ ಉದ್ದೇಶಕ್ಕೆ ಬಳಸಬೇಕು ಎಂದು ಜನರಿಗೆ ತೋರಿಸಿಕೊಡುವುದು ಕೃಷ್ಣ ಪ್ರಜ್ಞೆ ಇರುವವನ ಕರ್ತವ್ಯ. ತಂದ ಅಡಿಗೆಯನ್ನ ಮಾಡಿ, ತಂದ ತರಕಾರಿಗಳನ್ನು ಧಾನ್ಯಗಳನ್ನು ತಂದದ್ದನ್ನ ಅಡಿಗೆ ಮಾಡಿ ನಾನೇ ತಿನ್ನುವುದಲ್ಲ, ಭಗವಂತನಿಗೆ ಕೊಡುವುದು. ಅಂದ್ರೆ ಅದು ಫಲವನ್ನ ಭಗವಂತನಿಗೆ ಕೊಟ್ಟ ಹಾಗೆ, ಭಗವಂತನಿಗೆ ಕೊಟ್ಟ ಫಲದಿಂದ ನಮಗೆ ಅವನು ಕೊಟ್ಟದ್ದಂಥ ಆ ಮಹಾಭಾಗ್ಯ, ಆ ಒಂದು ಪ್ರಸಾದವನ್ನ ನಾವು ಸ್ವೀಕರಿಸುವುದು. ಅದನ್ನ ನಾವು ಮಾಡಿದ್ರೆ ಬೇರೆಯವರು ಅದನ್ನು ನೋಡಿ ಅದನ್ನ ಅನುಸರಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಇಲ್ಲಿಗೆ ನಿಲ್ಲಿಸೋಣ. ಈಗ ಹೇಗೆ ಭಗವಂತನಿಗೆ ನೈವೇದ್ಯ ಮಾಡುವುದು ಅಂತ ಹೇಳಿ ತಿಳಿಯೋಣ. 2 ನಿಮಿಷ.